ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ ನ ಪಾರ್ಟ್ 22 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕಾನ್ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡು ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ಇನ್ನು ಯಾರಾದ್ರೂ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇದ್ರೆ ದಯವಿಟ್ಟು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ರೀಚ್ ಮಾಡಬಹುದು. ವಾಟ್ಸ್ಆಪ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಮಿಸ್ ಮಾಡದೆ ಅದನ್ನು ಕೂಡ ಫಾಲೋ ಮಾಡ್ಬಿಡಿ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ಫೈನಲ್ ಅಲ್ಲೇ ಹೀರೋ ಅವ್ರ ಅಮ್ಮ ಬಂದು ಜಿಯಾಗೆ ತುಂಬಾನೇ ಹರ್ಟ್ ಆಗೋ ತರ ಮಾತಾಡಿರ್ತಾರೆ. ಅದರಿಂದ ಅವಳು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳಲ್ಲ. ಇವಳ ಹತ್ರ ಬೇಜಾರಾಗಿರೋದ್ರನ್ನ ನೋಡ್ಬಿಟ್ಟು ಹೀರೋ ಹೋಗಿ ಅವ್ರ ಅಮ್ಮ ಹತ್ರನೇ ಸ್ವಲ್ಪ ಜೋರಾಗಿ ಕೂಗಾಡಿ ಮಾತಾಡಿ ಜಿಯಾನ ಸಪರೇಟ್ ಆಗಿ ಕರ್ಕೊಂಡ್ ಬಂದ್ಬಿಡ್ತಾನೆ. ಆದ್ರೆ ಜಿಯಾನ ಸಪರೇಟ್ ಆಗಿ ಕರ್ಕೊಂಡ್ ಬಂದ್ಮೇಲೆ ಅವ್ನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಸಾಮಾನ್ಯವಾಗಿ ಹೀರೋ ಬಂದು ಅಳ್ಳೋದಿಲ್ಲ, ಆದ್ರೆ ಟಕ್ಕಂತ ಅವಳನ್ನ ಹಗ್ ಮಾಡ್ಕೊಂಡು ಈ ಸತಿ ಜೋರಾಗಿ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾನೆ. ಇವ್ನ್ ಯಾವ ತರ ಫೀಲ್ ಆಗ್ತಿದ್ದಾನೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅವಳು ಹೇಳ್ತಾಳೆ, ಲಿಂಗ್ ನಾನು ಹೇಳೋದ್ ಪೂರ್ತಿ ಕೇಳೋ, ನಿಮ್ಮಮ್ಮ ನನ್ನ ಏನು ಅಂದಿಲ್ಲ, ನಾನು ಬೇಜಾರಾಗಿರೋದು ಅದಕ್ಕಲ್ಲ ಅಂತ ಹೇಳಿದ್ರೆ ಕೂಡ ಅವನಂತಾನೆ, ಇಲ್ಲ ಜಿಯಾ, ನಾನು ಏನ್ ಹೇಳ್ಬೇಕಂತ ಹಿಡ್ದಿನೋ ಅದನ್ನ ಹೇಳಕ್ ಬಿಟ್ಬಿಡು ಪ್ಲೀಸ್. ಇನ್ಮೇಲೆ ಯಾವತ್ತು ನೀನ್ ದಯವಿಟ್ಟು ನಾವ್ ಅಮ್ಮ ಹತ್ರ ಮಾತಾಡ್ಬೇಡ. ಇವಾಗ ಮಾತ್ರ ಅಲ್ಲ, ಫ್ಯೂಚರ್ ಅಲ್ಲಿ ಯಾವಾಗೇ ಆಗ್ಲಿ ನಾವ್ ಅಮ್ಮ ನಿನ್ನ ಹತ್ರ ನಿನ್ಗೇನಾದ್ರೂ ಕಾಣಿಸಿದ್ರೆ ಅವರಿಂದ ಎಷ್ಟು ದೂರ ಆಗಕ್ಕಾಗುತ್ತೋ ಅಷ್ಟು ದೂರ ನೀನ್ ಹೊರಟೋಗು ಪ್ಲೀಸ್, ಅವ್ರ ಜೊತೆ ನೀನ್ ಇರ್ಬೇಡ ಅಂತ ಇವ್ನು ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾನೆ. ಜಿಯಾ ಹೇಳ್ತಾಳೆ, ನಾವೀಗ ಸ್ವಲ್ಪ ಮೆಚೂರ್ಡ್ ಆಗಿದೀವಿ ಕಣೋ, ನಾವೇ ಯೋಚನೆ ಮಾಡ್ಬೇಕು. ಇವಾಗ ನೀನ್ ಹೇಳಿರೋ ತರ ಮಾಡಿದ್ರೆ ನನ್ ಮೇಲೆ ಅವ್ರಿಗೆ ಇನ್ನಷ್ಟು ಕೋಪ ಬರುತ್ತೆ ಕಣೋ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂತಂದಾಗ ಇವ್ನು ಹೇಳ್ತಾನೆ, ಆದ್ರೆ ಅವ್ರು ದೊಡ್ಡ ಮನುಷ್ಯ ತರ ನಡ್ಕೊಳ್ಳಿಲ್ವಲ್ಲ ಅಂತ ಪಾಪ ತುಂಬಾ ಫೀಲ್ ಮಾಡ್ತಾನೆ. ಇಲ್ಲಿ ಇವ್ರ ಮನೇಲಿ ನೋಡಿದ್ರೆ ಹೀರೋ ಅವ್ರ ಅಮ್ಮನೆ ಇಷ್ಟೊತ್ತು ಅನ್ನೋದಲ್ಲ ಅಂದ್ಬಿಟ್ಟು ಅವರೇ ಕುತ್ಕೊಂಡು ಓ ಅಂತ ಅಳ್ತಾ ಇರ್ತಾರೆ. ನನಗ್ ಗೊತ್ತು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೀನಿ ಅಂತ. ಚಿಕ್ಕ ವಯಸ್ಸಲ್ಲಿ ಲಿಂಗಿಗೆ ನನ್ನ ಅವಶ್ಯಕತೆ ಇರ್ಬೇಕಾದ್ರೆ ನಾನು ಅವನಿಗೋಸ್ಕರ ಇರ್ಲಿಲ್ಲ, ನಾನು ಅವನ್ನ ಬಿಟ್ಬಿಟ್ಟು ಹೊಟ್ಟೋದೆ. ಅದಕ್ಕೆ ಇವಾಗ ನಾನು ಅವನ ಜೊತೆ ಇರ್ಬೇಕು, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀನಿ. ಅದನ್ನ ಅವ್ನು ಅರ್ಥ ಮಾಡ್ಕೊಳ್ದೆ ನಾನೇನೋ ಅವನ ಮೇಲೆ ದ್ವೇಷ ಸಾಗಿಸ್ತಾ ಇದೀನಿ ಅನ್ನೋ ತರ ನನ್ ಮೇಲೆ ಅವ್ನು ಕೋಪ ಮಾಡ್ಕೊಂಡಿದ್ದಾನೆ. ನನ್ ಪ್ರೀತಿನ ಅವ್ನು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅಂತ ಮಾಡ್ತಾ ಇದ್ರೆ ಆ ಪಕ್ಕದಲ್ಲಿರೋ ಆಂಟಿ ಬೈಟ್ಕೊಂಡ್ ಸುಮ್ನೆ ಇಲ್ದೆ ಅವನು ಜಿಯಾನ ಲವ್ ಮಾಡ್ತಾ ಇದ್ದಾನೆ. ಅವ್ರಿಬ್ರು ಲವ್ ಅಲ್ಲಿ ಇದಾರೆ ಅಂತ ಹಿಂಗಿರ್ಬೇಕಾದ್ರೇನೆ ಅವಳು ಬಂದು ನಿನ್ನ ಮತ್ತೆ ನಿನ್ ಮಗನ್ ಮಧ್ಯೆ ನಿಂತಿದ್ರೆ ಜಗಳ ತಂದಿಡ್ತಾ ಇದ್ದಾಳಲ್ಲ, ಇನ್ನೇನಾದ್ರೂ ಮದ್ವೆ ಆಗ್ಬಿಟ್ರೆ ಅಷ್ಟೇ ನಿಮ್ಮಿಬ್ಬರನ್ನ ಕಂಪಲ್ಸರಿ ದೂರ ಮಾಡ್ಬಿಡ್ತಾಳೆ ಅನ್ನೋ ತರ ಇನ್ನಷ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾರ ಹೀರೋ ಅವ್ರ ಅಮ್ಮಗೆ ಜಿಯಾ ಮೇಲೆ ಇನ್ನಷ್ಟು ಕೋಪ ಜಾಸ್ತಿನೇ ಆಗೋದು. ಇವಾಗ ಇನ್ನೊಂದ್ ಕಡೆ ರಿಯಾನ ತೋರಿಸ್ತಾರೆ. ರಿಯಾ ಬಂದು ಅವ್ರ ಅಮ್ಮನ ಮೀಟ್ ಮಾಡಕ್ಕೆ ಅಂತ ಯಾವ್ದೋ ಒಂದು ಜಾಗಕ್ಕೆ ಹೋಗಿದ್ರೆ ಅಲ್ಲಿ ಅವ್ರಮ್ಮ ರಿಯಾ ಅವ್ರ ಮಗಳೇ ಅಲ್ಲ, ಯಾರೋ ಒಂದು ಥರ್ಡ್ ಪರ್ಸನ್ ಅನ್ನೋ ತರ ಅವ್ರ ಹತ್ರ ಮುಖ ಕೊಟ್ಟು ಕೂಡ ಮಾತಾಡ್ತಾ ಇಲ್ಲ. ಅವ್ರ ಪಾಡ್ಗಳು ಅಲ್ಲಿಂದ ಹೋಗ್ಬೇಕಾದ್ರೆ ರಿಯಾನೆ ಓಡೋಗ್ಬಿಟ್ಟು, ಅಮ್ಮ ಒಂದ್ ನಿಮಿಷ ಅಮ್ಮ, ನನ್ನ ಹತ್ರ ಮಾತಾಡ್ಬೇಕು. ಅಪ್ಪ ಬಂದು ಏನೋ ಈ ಫ್ರೈಡೆ ನಿಮ್ಮಿಬ್ರಿಗೂ ಡಿವೋರ್ಸ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು, ಏನಮ್ಮ ನಡೀತಾ ಇದೆ ಅಂತ ಇವಳು ಸ್ವಲ್ಪ ಗಾಬರಿಂದ ಬೈದಿಂದ ಹತ್ರ ಮಾತಾಡ್ತಾ ಇದ್ರೆ ಅವ್ರಮ್ಮ ಅದೆಲ್ಲ ಕಿವಿಗೆ ಹಾಕೊಳ್ಳೋ ತರನೇ ಇಲ್ಲ. ಹೌದು, ಡಿವೋರ್ಸ್ ತಗೊಳ್ತಾ ಇದೀವಿ, ನಿನ್ಗೂ ನಿಮ್ಮ ಅಪ್ಪನಿಗೆ ಬೇಕಾಗಿರೋದು ಅದೇ ತಾನೆ, ನಿಮ್ಗೆ ಪ್ರತಿಯೊಂದಕ್ಕೂ ನಾನು ಅಡ್ಡಿಯಾಗಿದ್ದೀನಲ್ಲ, ಈಗ ನನ್ನ ತೊಲಗಿಸ್ಕೊಂಡು ನೀವಿಬ್ರು ಫ್ರೀ ಆಗಿರ್ಬೇಕು, ನಿಮ್ ಇಷ್ಟ ಬಂದಿದ್ ಮಾಡ್ಬೇಕು ಅಂತ ತಾನೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಾ, ನಿಮ್ ಇಷ್ಟ ಬಂದಿದ್ದನ್ನ ಮಾಡ್ಕೊಳ್ಳಿ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ರಿಯಾ ಹೇಳ್ತಾಳೆ, ಅಂದ್ರೆ ಪಾಪ ಜೀವನದಲ್ಲಿ ಫಸ್ಟ್ ಟೈಮ್ ಅವಳು ಇಷ್ಟಪಟ್ಟಿರೋದನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಡಿಸಿಷನ್ ತಗೊಂಡ್ಲು. ಆದ್ರೆ ಈಗ ಅವ್ರ ಅಪ್ಪ ಅಮ್ಮನೆ ದೂರ ಆಗ್ತಿದ್ದಾರೆ ಅಂತಂದ್ಮೇಲೆ ಆಸೆ ಬಿಟ್ಕೊಡೋದ್ರಲ್ಲಿ ಇನ್ನೇನಿದೆ ಅಂತ ಹೇಳಿ ಪಾಪ ಅವ್ರ ಅಮ್ಮಗೆ ಹೇಳ್ತಾಳೆ, ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ, ನೀನ್ ಹೇಳ್ದಂಗೆ ನಾನ್ ಮಾಡ್ಬೇಕಾಗಿತ್ತು, ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರೆ ಈಗ ನಾನೊಂದು ಒಳ್ಳೆ ಯೂನಿವರ್ಸಿಟಿಯಲ್ಲಿ ಇರ್ತಾ ಇದ್ದೆ ಅಲ್ವಾ, ನಾನ್ ಮಾಡಿದ್ದೆ ತಪ್ಪು ಅಂತ ಇವಾಗ ಅವಳೇ ಮಾಡಿರೋ ತಪ್ಪು ನಂತರ ಅವಳ ಮೇಲೆನೆ ಹಾಕೊಂತ ಇರ್ತಾಳೆ. ಅವ್ರಮ್ಮ ಕೂಡ ಇದೇ ತಾನೇ ಬೇಕಾಗಿದ್ದು, ರಿಯಾ ಈ ತರ ಹೇಳ್ಬೇಕು ಅಂತಾನೆ. ಅದಕ್ಕೆ ಅವ್ರಮ್ಮ ಹತ್ರ ವಾಪಸ್ ಹೋಗ್ತಾ ಇದ್ದವ್ರು ರಿಟರ್ನ್ ಬಂದ್ಬಿಟ್ಟು ಹೇಳ್ತಾರೆ, ಏನು ನೀನ್ ಮಾಡಿದ ತಪ್ಪ? ಹೌದು ಖಂಡಿತ ನೀನ್ ಮಾಡಿದ ತಪ್ಪೆ, ನೀನ್ ಮಾಡಿದ ತಪ್ಪಿಂದ ಇವಾಗ ನೀನ್ ಅನುಭವಿಸ್ತಾ ಇದೀಯ ಅಂತ ಪಾಪ ಅವಳನ್ನ ಅರ್ಥ ಮಾಡ್ಕೊಳ್ದು ಇನ್ನೂ ಅವಳನ್ನೇ ಬೈತಾ ಇರ್ತಾರೆ. ಹೌದು ಇವಾಗ ನಿಂದೆ ತಪ್ಪು ಅಂತ ನಾನು ಹೇಳ್ತಾ ಇದೀನಲ್ಲ, ಅದಕ್ಕೆ ನಿನ್ಗೇನ್ ಗೊತ್ತಾ ಮಾಡ್ಬೇಕು ಅಂತ ಹೊಡಿಯಕ್ಕೆ ಅಂತ ಕೈ ಎತ್ತಾರೆ. ಆದ್ರೆ ಅವ್ರನ್ನ ಅವರೇ ಹೊಡ್ಕೊಳ್ತಾ ಇರ್ತಾರೆ. ರಿಯಾಗಂತೂ ಸಖತ್ ಭಯ ಆಗ್ಬಿಡತ್ತಮ್ಮ, ಯಾಕಮ್ಮ ಈ ತರ ಮಾಡ್ತಾ ಇದೀಯ ಅಂತ ಹಗ್ ಮಾಡ್ಕೊಂಡು ಅವ್ರ ಅಮ್ಮಗ್ ಸಮಾಧಾನ ಎಲ್ಲ ಮಾಡ್ಬಿಟ್ಟು ಹೇಳ್ತಾಳೆ, ನಾನೀಗ ಬೀಜಿಂಗ್ ಹೋಗ್ಬೇಕು ಅಂತ ಹೇಳಿದ್ರಿಂದ ತಾನೆ ಅಮ್ಮ ನೀನ್ ಇತ್ರ ಕೋಪ ಪಡ್ತಾ ಇರೋದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತಂದಾಗ ಅವ್ರ ಅಮ್ಮ ಅಂತಾರೆ, ಬೀಜಿಂಗ್ ಹೋಗ್ಬೇಕು ಅನ್ನೋದಕ್ಕಲ್ಲ ಕಣೆ ನಾನ್ ಅಂತ ಇರೋದು, ಆದ್ರೆ ಪ್ರತಿಯೊಂದು ಡಿಸಿಷನ್ ನೀವೇ ತಗೊಳ್ತಾ ಇದ್ದೀರಾ ನೋಡು, ನನಗದು ಬೇಜಾರಾಗ್ತಿರೋದು. ನಾನು ಇವಾಗವರೆಗೂ ನಿನಗೋಸ್ಕರ ನಿಮ್ಮ ಅಪ್ಪಗೋಸ್ಕರ ತಾನೆ ನನ್ ಜೀವನ ನಾನು ಕಳ್ದಿದ್ದು, ಆದ್ರೆ ನನ್ ಮಾತನ್ನ ಮಾತ್ರ ನೀವಿಬ್ರು ಕೇಳ್ತಾನೆ ಇಲ್ವೇ, ನನ್ನ ಈ ತರ ಅಂಬೋ ಅಂತ ಬಿಟ್ಬಿಟ್ಟು ನಿಮ್ ಪಾಡಿಗೆ ನೀವ್ ಹೋಗ್ಬೇಕಂತ ತಾನೆ ಡಿಸೈಡ್ ಮಾಡಿದೀರಾ, ನಾನ್ ಹಿಂಗೋದ್ರೆ ಏನು ನಿಮ್ಗೆ ಅನ್ನೋ ತರ ಹೇಳ್ಕೊಂಡು ತುಂಬಾನೇ ಫೀಲ್ ಮಾಡಿದಾಗ ರಿಯಾ ಕೂಡ ಅವ್ರ ಅಮ್ಮಗೆ ಸಮಾಧಾನ ಮಾಡ್ತಾಳೆ, ಇಲ್ಲ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ಇನ್ಮೇಲೆ ಆತರ ಮಾಡಲ್ಲ ಅಂತ. ಇವಾಗ ಇನ್ನೊಂದ್ ಕಡೆ ಜಿಯಾನ ಮತ್ತೆ ಹೀರೋನ ತೋರಿಸ್ತಾರೆ. ಜಿಯಾ ಬಂದು ಹೀರೋ ಹತ್ರ ಒಂದು ಫೋಟೋ ಬಗ್ಗೆ ಕೇಳ್ತಾ ಇರ್ತಾಳೆ. ಆಕ್ಚುಲಿ ಏನ್ ಫೋಟೋ ಅಂತಂದ್ರೆ ಇವರು ಸ್ಕೂಲ್ ಓದ್ಬೇಕಾದ್ರೆ ರಿಯಾ ಅವ್ರ ಅಮ್ಮ ಬಂದು ರಿಯಾಗ ಒಂದು ಹೊಸ ಕ್ಯಾಮ್ರಾನ ಕೊಡ್ಸಿರ್ತಾರೆ. ಅವಳು ಅವತ್ತು ಸ್ಕೂಲ್ಗೆ ಕ್ಯಾಮ್ರಾನ ಎತ್ಕೊಂಡ್ ಬಂದಾಗ ಇವ್ರ 3 ಜನ ಎಲ್ಲ ಜೋಲಿಯಾಗಿ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರ 3 ಜನನ ರಿಯಾ ಒಂದು ಫೋಟೋ ತೆಗ್ದಿರ್ತಾಳೆ. ಆ ಫೋಟೋನಲ್ಲಿ ಹೀರೋ ಬಂದು ಫೋಟೋ ಫೋಸ್ ಕೊಡ್ತಾ ಇರಲ್ಲ, ಅದಕ್ ಬದಲಾಗಿ ಜಿಯಾಕೆನ ಇಟ್ಕೊಂಡಿರ್ತಾನೆ. ಆತರ ಒಂದು ಫೋಟೋ ಅದು. ಆ ಫೋಟೋನ ಇನ್ಸ್ಪೈರ್ ಆಗಿನೇ ಇವಳು ಆರ್ಕಿಟೆಕ್ಚರ್ ಗೆ ಅಂದ್ರೆ ಇವಳು ಮಾಡ್ತಿರೋ ಒಂದು ಕೆಲಸಕ್ಕೆ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ತಾಳೆ, ಅದ್ರ ಬಗ್ಗೆ ಒಂದು ಡೆವಲಪ್ ಮಾಡಿರ್ತಾಳೆ. ಈಗ ಇವಳು ಮಾಡಿರ್ತಾರನೇ ಒಂದು ಪ್ರಾಜೆಕ್ಟ್ ನ ಇವಳಿಗೆ ಸೀನಿಯರ್ ಆಗಿರೋನೊಬ್ಬ ಬಂದು ಕಾಪಿ ಮಾಡಿ ಅದನ್ನ ಪಬ್ಲಿಷ್ ಕೂಡ ಮಾಡ್ಬಿಟ್ಟಿರ್ತಾನೆ. ಇವಾಗ ಇವಳ್ದು ಕೂಡ ಆಲ್ಮೋಸ್ಟ್ ಅದೇ ತರ ಇರತ್ತಲ್ವಾ. ಸೊ ಇವಾಗ ಇವಳ ಮೇಲೆ ತಪ್ಪು ಬಂದ್ಬಿಟ್ಟಿರುತ್ತೆ, ಇವಳೇ ಬಂದು ಕಾಪಿ ಮಾಡಿರೋದು ಅಂತ. ಇವಳು ಇವಾಗ ಅದನ್ನ ಪ್ರೂವ್ ಮಾಡ್ಬೇಕಂದ್ರೆ ಆ ಫೋಟೋ ಬೇಕಾಗುತ್ತೆ. ಅದಕ್ಕೆ ಹೀರೋ ಹತ್ರ ಕೇಳ್ತಾಳೆ, ನನ್ನ ಹತ್ರ ಫೋಟೋ ಎಲ್ಲೋ ಮಿಸ್ ಆಗ್ಬಿಡಿದೆ ಕಣೋ, ಪ್ಲಸ್ ನನ್ನ ಫೋಟೋನ ನನ್ನ ಲ್ಯಾಪ್ಟಾಪ್ ಕೂಡ ಹಾಕಿದ್ದೆ, ನಾನು ಸ್ಕೂಲ್ ಮುಗಿಸ್ದಾಗ್ಲೇ ನನ್ನ ಲ್ಯಾಪ್ಟಾಪ್ ಕೂಡ
ಕೂಡ ಅಂದ್ರೆ ಕಾಲೇಜ್ ಮುಗಿಸ್ದಾಗ್ನೆ ನನ್ನ ಲ್ಯಾಪ್ಟಾಪ್ ಕೂಡ ಎಲ್ಲೋ ಹಾಕ್ಬಿಟ್ಟೆ ಕಣೋ, ನನ್ಗೆ ಅದ್ ಸಿಗ್ಲಿಲ್ಲ, ನಿನ್ನ ಹತ್ರ ಇದೆ ಅಲ್ವಾ ಫೋಟೋ, ನನ್ಗೆ ಆ ಫೋಟೋ ಕೊಡ್ತೀಯಾ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ನಾನ್ ಕೂಡ ಸಿಂಗಾಪುರ್ ಇಂದ ಐಟಮ್ಸ್ ಎಲ್ಲ ಅಲ್ಲಿಂದ ಇಲ್ಲಿಗೆ ಎತ್ಕೊಂಡ್ ಬರ್ಬೇಕಾದ್ರೆ ಫೋಟೋ ಎಲ್ಲೋ ಮಿಸ್ ಮಾಡ್ಬಿಟ್ಟಿದೀನಿ ಕಣೆ, ನನ್ನ ಹತ್ರ ಕೂಡ ಫೋಟೋ ಇಲ್ಲ ಅಂದಾಗ ಇವಳಿಗೆ ತುಂಬಾ ಬೇಜಾರಾಗ್ಬಿಡತ್ತೆ. ಅಯ್ಯೋ ನನ್ಗೆ ಆ ಫೋಟೋ ಇದ್ರೇನೆ ನಾನು ಪ್ರೂವ್ ಮಾಡ್ಕೊಳಕ್ ಆಗೋದು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಮ್ಮ ಹತ್ರ ಇಲ್ಲ ಅಂದ್ರೆ ಏನು, ಝ್ಯಾಂಗ್ ಎಲ್ಲದನ್ನು ಹುಷಾರಾಗಿ ಇಟ್ಕೊಂಡಿರ್ತಾನಲ್ವಾ, ಝ್ಯಾಂಗ್ ಹತ್ರ ಇರತ್ತ ಫೋಟೋ, ಬಾ ನಾವಿಬ್ರು ಹೋಗ್ಬಿಟ್ಟು ಅವನ ಹತ್ರ ತಗೊಂಬರೋಣ ಅಂತ ಹೇಳಿ ಕೈ ನೀಡಿದಾಗ ಇವಳು ಕೂಡ ಸರಿ ಸರಿ ನಡಿ ಹೋಗೋಣ ಅಂತ ಕೈ ಕೊಟ್ಟು ಅಲ್ಲಿಂದ ಝ್ಯಾಂಗ್ ನ ನೋಡಕ್ಕೆ ಅಂತ ಹೋಗ್ತಾರೆ. ಇವಾಗ ಇನ್ನೊಂದ್ ಕಡೆ ಝ್ಯಾಂಗ್ ಅವ್ರ ಬೇಕರಿಯಲ್ಲಿ ತೋರಿಸ್ತಾರೆ, ಅಲ್ಲಿ ನಮ್ ಹೀರೋ ಅವ್ರ ತಂಗಿ ಬಂದು ಪ್ರೊಫೆಷನಲ್ ಬೇಕರಿಯಲ್ಲಿ ಕೆಲಸ ಮಾಡೋ ಹುಡುಗಿನೇ ಆಗ್ಬಿಡಿದಾಳೇನೋ, ಅಷ್ಟು ಚೆನ್ನಾಗಿ ಎಲ್ಲರ ಹತ್ರ ಆರ್ಡರ್ ತಗೊಂತಾ ಇರ್ತಾಳೆ, ತುಂಬಾ ಪೊಲೈಟ್ ಆಗಿ ಮಾತಾಡ್ತಾ ಇರ್ತಾಳೆ, ತುಂಬಾ ಚೆನ್ನಾಗಿ ಬಿಲ್ ಎಲ್ಲ ಹಾಕೊಡ್ತಾ ಇರ್ತಾಳೆ. ಇವಳ ಹತ್ರ ಬರೋರ ಹತ್ರ ಎಲ್ಲ ಕೇಳೋ ತರನೇ ನಮ್ ಹೀರೋ ಹೀರೋಯಿನ್ ಬರೋದನ್ನ ನೋಡ್ಬಿಟ್ಟು ಕೂಡ ಅಂದ್ರೆ ಅವರು ಅಂತ ಗಮನಿಸ್ಕೊಳ್ದೆ ಆಸ್ ಯೂಶುವಲ್ ಕೇಳೋ ತರ ನಿಮ್ಗೆ ಏನ್ ಬೇಕು ಸರ್ ಅಂತ ಕೇಳಿದಾಗ ಹೀರೋ ಕೂಡ ಹಂಗೆ ನಗ್ದು ಬಿಡ್ತಾನ, ಈ ಡ್ರೆಸ್ ಅಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಒಂದ್ ದೊಡ್ಡ ಹುಡುಗಿ ತರನೇ ಇದೆಯಾ, ಪಕ್ಕಾ ವೇಟ್ರಸ್ ತರನೇ ಇದೆಯಾ ಅಂತ ಇವ್ರು ಕಾಂಪ್ಲಿಮೆಂಟ್ ಕೊಟ್ಕೊಂಡೆ ಒಂದ್ ಕಡೆ ಗೇಲಿ ಮಾಡೋ ತರ ಆದ್ರೂ ಇವಳ ಮುಖಾನೇ ಒಂಥರ ಚಿಕ್ಕದಾಗ್ಬಿಡುತ್ತೆ. ಕೆಲಸ ಮಾಡೋರಂದ್ರೆ ಈ ತರ ಬಟ್ಟೆ ತಾನೇ ಹಾಕೋಬೇಕು ಅನ್ನೋ ತರ ಹೇಳಿದಾಗ ಹಿಂದ್ಗಡೆಯಿಂದ ಝ್ಯಾಂಗ್ ಬಂದ್ ತಲೆ ಮೇಲೆ ಒಂದ್ ಕೊಡ್ತಾನೆ. ಅವ್ರು ಹೇಳೋದ್ ನಿನ್ಗೆ ಇಷ್ಟ ಆಯ್ತಂದ್ರೆ ಥ್ಯಾಂಕ್ಸ್ ಅಂತ ಹೇಳು, ಅದ್ರಲ್ಲೇನ್ ತಪ್ಪಿಲ್ವಲ್ಲ, ತುಂಬಾ ಓವರ್ ಆಗಿ ಕೂಲ್ ಆಗಿರೋ ಆಟಿಟ್ಯೂಡ್ ಎಲ್ಲ ತೋರಿಸ್ಬೇಡ ಅನ್ನೋ ತರ ಹೇಳ್ತಾನೆ. ಅದಕ್ಕೆ ಅವ್ಳು ಕೂಡ ಓಕೆ ಸರ್ ಅಂತ ಹೇಳ್ಬಿಟ್ಟು ಹಂಗೆ ನಕ್ಕೊಂಡು ನಿಮ್ಗೆ ಏನ್ ಬೇಕು ಸರ್ ಅಂತ ಖುಷಿಯಾಗಿ ಕೇಳ್ತಾಳೆ. ಅದಕ್ಕೆ ಅವ್ರು ಕೂಡ ನಮ್ಗೆ ಆರೆಂಜ್ ಜ್ಯೂಸ್ ಬೇಕು, ನಿನ್ ಕೈಯಾರ ನೀನೇ ಮಾಡ್ಕೊಂಡ್ ಬರ್ಬೇಕು ಅಂತ ಬೇರೆ ಹೇಳ್ತಾರೆ. ಅದಾದ್ಮೇಲೆ ಟೇಬಲ್ ಹತ್ರ ಹೀರೋ ಹೀರೋಯಿನ್ ಝ್ಯಾಂಗ್ 3 ಜನ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಇವಳು ಜ್ಯೂಸ್ ಕೂಡ ತಗೊಂಬಂದ್ ಕೊಡ್ತಾಳೆ. ಆಗ ಝ್ಯಾಂಗ್ ಹೇಳ್ತಾನೆ, ಇಲ್ಲ ಕಣೋ ನನ್ನ ಹತ್ರನೂ ಫೋಟೋ ಇಲ್ಲ, ನಾನ್ ಕೂಡ ಶಾ ಮನೇಲಿ ಇದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅಲ್ಲಿಂದ ನಾನ್ ಸಪರೇಟ್ ಆಗಿ ಬೇರೆ ರೂಮ್ ಗೆ ಹೋದಾಗ ಕೆಲವೊಂದು ಐಟಮ್ಸ್ ನ ಅವ್ರ ಮನೇಲಿ ಬಿಟ್ ಬಂದ್ಬಿಟ್ಟೆ, ಅದ್ರಲ್ಲಿ ಇರುತ್ತೆ ಕಣೋ ಫೋಟೋ ಕೂಡ, ನಾನು ಎತ್ಕೊಂಡ್ ಬಂದಿಲ್ಲ ಅಂದಾಗ ಹೀರೋ ಅವ್ರ ತಂಗಿ ಹೇಳ್ತಾಳೆ, ಎತ್ಕೊಂಡ್ ಬಂದಿಲ್ಲ ಅಂತಂದ್ರೆ ಏನು, ಇವಾಗ ನೀನ್ ಶಾ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಅದನ್ನ ತಗೊಂಬಂದ್ ಕೊಡು ಅಂದ್ರೆ ತಗೊಂಬಂದ್ ಕೊಡ್ತಾರಲ್ವಾ ಅನ್ನೋ ತರ ಹೇಳಿದಾಗ ಇವಾಗ ಯಾರಾದ್ರೂ ನಿನ್ ಹತ್ರ ಐಡಿಯಾ ಕೇಳಿದ್ರ ನಿನ್ ಕೆಲಸ ನೀನ್ ನೋಡೋಗು, ಒಳಗಡೆ ತುಂಬಾ ಕೆಲಸ ಇದೆ ಹೋಗು ಅಂದಿದ ತಕ್ಷಣ ಅವಳು ಕೂಡ ತುಂಬಾ ಓವರ್ ಆಗಿ ಮಾಡ್ತಾನೆ ಅಂತ ಹೇಳ್ಕೊಂಡು ಅಲ್ಲಿಂದ ರಿಟರ್ನ್ ಹೋಗ್ಬೇಕಾದ್ರೆ ಹೀರೋ ಹತ್ರ ಕೂಡ ಕೇಳಿರ್ತಾನಲ್ವಾ ನಿನ್ನ ಹತ್ರ ಇಲ್ವೇನೋ ಫೋಟೋ ಅಂದಾಗ ಹೀರೋ ಕೂಡ ಇಲ್ಲ ನನ್ನ ಹತ್ರನೂ ಇಲ್ಲ, ನನ್ನ ಹತ್ರನೂ ಫೋಟೋ ಮಿಸ್ ಆಗ್ಬಿಟ್ಟಿದೆ ಅಲ್ಲಿಂದ ಖಾಲಿ ಮಾಡ್ಕೊಂಡ್ ಬಂದಾಗ ಅಂತ ಹೀರೋಯಿನ್ ಹತ್ರ ಹೇಳಿರೋ ಕಥೆನೆ ಹೇಳಿದಾಗ ಹೀರೋ ಅವ್ರ ತಂಗಿಗೆ ಏನಾಯ್ತೋ ಗೊತ್ತಿಲ್ಲ, ರಿಟರ್ನ್ ಓಡೋಗ್ಬಿಟ್ಟು ಹೇಳ್ತಾಳೆ, ಆಕ್ಚುಲಿ ಆ ಫೋಟೋ ಏನಾಯ್ತು ಅಂತ ನನಗ್ ಚೆನ್ನಾಗಿ ಗೊತ್ತು, ಹೀರೋ ನಿಮ್ ಹತ್ರ ಹೇಳಿಲ್ಲ ಅಂದ್ರೆ ಕೂಡ ಹೇಳೋ ಜವಾಬ್ದಾರಿ ನನ್ನ ಹತ್ರ ಇದೆ, ಅಂದ್ರೆ ನನ್ ಮೇಲೆ ಇದೆ, ನಾನ್ ಅದನ್ನ ಹೇಳ್ಬೇಕು, ಆ ಫೋಟೋ ನಿಮ್ಗೆ ಇವತ್ ಮಾತ್ರ ಅಲ್ಲ ಇನ್ಯಾವತ್ಗೂ ಸಿಗಲ್ಲ, ಯಾಕಂದ್ರೆ ನಮ್ಮಮ್ಮ ನಿಮ್ ಮೇಲೆ ಇರೋ ಕೋಪಕ್ಕೆ ಕತ್ರಿಳದನ್ನ ಫುಲ್ ಆಗಿ ಕಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಝ್ಯಾಂಗ್ಗೆ ಮತ್ತೆ ಹೀರೋಯಿನ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಒಂದ್ ಕಡೆ ಸಖತ್ ಒಂಥರ ಬೇಜಾರಾಗ್ಬಿಡತ್ತೆ ಹೀರೋ ಮುಖ ನೋಡಿ, ಏನ ಕಟ್ ಮಾಡಿದ್ರಿ ಇವ್ರು ಅನ್ನೋ ತರ. ಅಷ್ಟೇ ಅಲ್ಲ ಅವಳು ಹೇಳ್ತಾಳೆ, ಮೇಲೆ ಇರೋ ಕೋಪದಲ್ಲಿ ಆಲ್ಮೋಸ್ಟ್ ಒಂದ್ ಡಾಕ್ಯುಮೆಂಟ್ಸ್ ನ ಕೂಡ ಕಟ್ ಮಾಡ್ಬಿಟ್ಟಿರೋರೇನೋ, ಆದ್ರೆ ನಾನೇ ಹುಷಾರಾಗಿ ಒಂದ್ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಎತ್ತಿಟ್ಟಿದೆ, ಇರಿ ನಿಮ್ಗೆ ಇನ್ನಷ್ಟು ಡೀಟೇಲ್ಡ್ ಆಗಿ ಹೇಳ್ತೀನಿ ಅಂತ ಈಗ ಅವ್ರ ಜೊತೆನೆ ಹೋಗಿ ಕೂತ್ಕೊಂಡು ಎಲ್ಲ ಡೀಟೇಲ್ಡ್ ಆಗಿ ಹೇಳ್ತಾಳೆ. 3 years ಬ್ಯಾಕ್ ಸಿಂಗಾಪುರ್ ಅಲ್ಲಿ ಇರ್ಬೇಕಾದ್ರೆ ಅವರೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಅಮ್ಮ ಕೇಳ್ತಾರೆ, ಏನ್ ಲಿಂಕ್ ಕಾಲೇಜ್ ಅಲ್ಲಿ ಈಗ ಮುಗೀತು, ಇಂಟರ್ನ್ಶಿಪ್ ಎಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ಕಾಲೇಜಿಗೆ ಎಕ್ಸಾಮ್ ಎಲ್ಲ ಮುಗ್ದಿದ ತಕ್ಷಣ ಒಂದ್ ಕೆಲ್ಸಕ್ಕೆ ಅಪ್ಲೈ ಮಾಡ್ಬಿಟ್ಟು ಸೆಟ್ಲ್ ಆಗೋ ದಾರಿನ ನೋಡು ಅಂತ ಹೇಳ್ತಾ ಇರ್ತಾರೆ. ಆಗ ಲಿಂಗ್ ಒಂದ್ ಸ್ವಲ್ಪ ಬೇಜಾರಲ್ಲೇ ಕೇಳ್ತಾನೆ, ಅಮ್ಮ ನೀವ್ ಕೇಳೋದನ್ನ ನೋಡಿದ್ರೆ ನಾವ್ ಮತ್ತೆ ಚೈನಾಗ್ ಹೋಗೋ ತರ ಇಲ್ವಲ್ಲ, ನಾವ್ ಚೈನಾಗ್ ಹೋಗೋದಿಲ್ವಾ ಅಂತ ಕೇಳಿದಾಗ ತಕ್ಷಣ ಹೀರೋ ಅವ್ರ ತಂಗಿ ಹೇಳ್ತಾಳೆ, ಏನೋ ಚೈನಾಗ್ ಹೋಗೋದಾ, ನನ್ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ, ನನ್ನ ಎಜುಕೇಶನ್ ಎಲ್ಲ ಇಲ್ಲೇ ನಡೀತಾ ಇರೋದು, ಇವಾಗ ಏನಕ್ಕೆ ಚೈನಾಗ್ ಹೋಗೋದು, ಚೈನಾಗ್ ಹೋಗೋ ಚಾನ್ಸ್ ಇಲ್ಲ ಅನ್ನೋ ತರ ಹೇಳಿದಾಗ ಹೀರೋ ಅವ್ರ ಅಮ್ಮ ಕೂಡ ಹೇಳ್ತಾರೆ, ನಾನ್ 20 ವರ್ಷದಿಂದ ಇಲ್ಲೇ ಇರೋದ್ರಿಂದ ನನ್ಗೆ ಇಲ್ಲೇ ಸೆಟ್ಲ್ ಆಗೋ ಒಂದು ಪ್ಲಾನ್ ಇದೆ, ಸೊ ನೀನ್ ಕೂಡ ಇಲ್ಲೇ ಒಂದು ಒಳ್ಳೆ ಕೆಲಸ ನೋಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಡು ಲಿಂಗ್ ಅಂತ ಹೇಳ್ತಾರೆ. ಆದ್ರೆ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ, ಇವಾಗ ಹೋಗಕ್ಕಾಗಿಲ್ಲ ಅಂತಂದ್ರೆ ಯಾವತ್ತಿಗೂ ಹೋಗಕ್ಕಾಗಲ್ಲ, ನಾನು ಇಲ್ಲೇ ಲಾಕ್ ಮಾಡ್ಬಿಡ್ತಾರೆ ಅಂತ ಅವ್ರ ಅಮ್ಮ ಹತ್ರ ಹೇಳ್ತಾನೆ. ಅಮ್ಮ ಇವಾಗ ನಿಮ್ ಆರೋಗ್ಯ ಚೆನ್ನಾಗೇ ಇದೆ ಅಲ್ವಾ, ಅದ್ರಲ್ಲೂ ನನ್ ತಂಗಿಯ ನೀನು ಚಿಕ್ಕವಳಲ್ವಲ್ಲ, ಅವಳೀಗ ದೊಡ್ಡವಳಾಗಿದ್ದಾಳೆ, ಸೊ ಎಲ್ಲವನ್ನು ನೀವೇ ಮ್ಯಾನೇಜ್ ಮಾಡ್ಕೊಳ್ಳೋಷ್ಟು ಇದೀರಲ್ವಾ, ಸೊ ನಾನು ಚೈನಾಗ್ ಹೋಗೋಣ, ಅಲ್ಲೇ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋಣ ಅಂತ ಅನ್ಕೊಂಡಿದೀನಿ, ಚೈನಾನಲ್ಲಿ ಹಾಸ್ಪಿಟಲ್ಸ್ ಕೂಡ ತುಂಬಾನೇ ಡೆವಲಪ್ ಆಗಿದೆ ಅಲ್ವಾ ಅಮ್ಮ ಅಂದಾಗ ಅವ್ರಮ್ಮ ಹೇಳ್ತಾರೆ, ಇಲ್ಲ ಕಣೋ ನನ್ಗಿನ್ನೂ ಕಾಲ್ ಸೆಟ್ ಆಗ್ಲಿಲ್ಲ, ಇನ್ನೂ ನಡಿಯಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ನೀನೇ ನೋಡ್ತಾ ಇದೆಯಲ್ವಾ ಇನ್ನೂ ನಾನು ವೀಲ್ ಚೇರ್ ಯೂಸ್ ಮಾಡ್ತಾ ಇರೋದು, ಬೈ ಮಿಸ್ಟೇಕ್ ಯಾವಾಗಾದ್ರೂ ಕೆಳಗಡೆ ಬಿದ್ಬಿಟ್ರೆ ನೀನ್ ತಂಗಿ ಕೈಲಿ ನಾನು ಎತ್ತಕ್ಕಾಗತ್ತಾ, ಅಷ್ಟು ಸ್ಟ್ರೆಂತ್ ಇದೆಯಾ, ನೀನಿದ್ರೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ತೀಯ ತಾನೆ, ಅದಕ್ಕೆ ನನ್ನ ಹತ್ರ ಹೇಳ್ದೆ ಅಂತ. ಅಂದ್ರೆ ಈಗ ಕಾಲ್ ಏಟ್ ಆಗಿದೆ ಅಲ್ಲ, ಅದನ್ನ ಇಟ್ಕೊಂಡು ಒಂಥರ ಎಮೋಷನಲ್ ಬ್ಲಾಕ್ ಮೇಲ್ ತರ ಮಾಡ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ಇಲ್ಲಮ್ಮ ನಾನು ಆಲ್ರೆಡಿ ಡಾಕ್ಟರ್ ಹತ್ರ ಮಾತಾಡಿದೆ, ನಿಮ್ ಕಾಲ್ಗೇನು ಪ್ರಾಬ್ಲಮ್ ಇಲ್ಲ, ನೀವ್ ಮ್ಯಾನೇಜ್ ಮಾಡ್ಬೋದು ನಡಿಬಹುದು ಅಂತ ಹೇಳಿದಾರಲ್ವಾ, ಇನ್ನೇನು ಅಂತ ಹೇಳಿದ ತಕ್ಷಣ ಎಮ್ಮಗೆ ಇನ್ನಷ್ಟು ಕೋಪ ಬಂದ್ಬಿಡುತ್ತೆ, ಕಾಲ್ ಏಟ್ ಆಗಿರೋದು ನನ್ಗ ಅಯ್ಯಪ್ಪನ್ಗೆ ಏನ್ ಹೇಳ್ಬಿಡ್ತಾನೆ, ಆದ್ರೆ ಬೀಳ್ತಾ ಇರೋಳು ನಾನು, ನನಗ್ ಗೊತ್ತು ನನ್ಗೆ ಏನಾಗ್ತಿದೆ ಅಂತ, ಆ ನೋವು ಪಡ್ತಾ ಇರೋರ್ಗೆ ಗೊತ್ತಾಗುತ್ತೆ, ನಿಜ ಹೇಳು ನಿಮ್ಮ ಅಪ್ಪ ಏನಾದ್ರು ನಿನ್ಗೆ ಕಾಲ್ ಮಾಡಿದ್ರ, ಅವ್ರಿಗೇನು ವಯಸ್ಸಾಗಿದೆ ಅಷ್ಟೇ, ಆದ್ರೆ ಚೆನ್ನಾಗೇ ಇದಾರೆ ತಾನೆ, ನಂತರ ಏನ್ ಅವ್ರಿಗೇನ್ ಕಾಲ್ ಮುರ್ದಿಲ್ವಲ್ಲ, ಮೂಲೆ ಕೂತ್ಕೊಂಡಿಲ್ವಲ್ಲ, ಆದ್ರೆ ನನ್ ಪರಿಸ್ಥಿತಿ ಹಂಗಲ್ವಲ್ಲ, ಇನ್ನೊಂದ್ಸತಿ ಯಾವಾಗಾದ್ರೂ ನನ್ನ ಹತ್ರ ಚೈನಾಗ್ ಹೋಗ್ಬೇಕು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳಿದೆ ಅಂತ ಇಟ್ಕೋ, ಚೆನ್ನಾಗಿರಲ್ಲ, ಆಮೇಲೆ ನಾನು ಏನಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಹೀರೋ ಅವ್ರ ತಂಗಿ ಹೇಳ್ತಾಳೆ, ಅಣ್ಣ ಏನೋ ಹೇಳ್ತಾ ಇದೀಯಾ, ಸೀರಿಯಸ್ ಆಗಿ ನೀನ್ ಚೈನಾಗ್ ಹೊರಟೋಗ್ತೀಯಾ, ದಯವಿಟ್ಟು ನನ್ನ ಮಾತ್ರ ಬಿಟ್ಬಿಟ್ಟು ಹೋಗ್ಬಿಡ್ರ ಕಣೋ, ನನ್ ಕೈಲಿ ಅಮ್ಮನ್ ನೋಡ್ಕೊಳಕ್ ಆಗಲ್ಲ, ನಿನ್ಗೆ ಗೊತ್ತಲ್ಲ ಅಮ್ಮ ಎಷ್ಟು ಮೋಸವಾಗಿ ನಡ್ಕೊಳ್ತಾರೆ ಅಂತ. ಅಂದ್ರೆ ಹೀರೋ ಬಂದು ಸಿಂಗಾಪುರ್ ಅಲ್ಲಿ ಅವ್ನ ಎಜುಕೇಶನ್ ಕಂಪ್ಲೀಟ್ ಮಾಡೋ ಟೈಮ್ ಅಲ್ಲಿ ಅವ್ರ ತಂಗಿ ಬಂದು ಇವನ ಹತ್ರ ಚೆನ್ನಾಗೇ ಮಾತಾಡ್ತಾ ಇದ್ಲು, ಆದ್ರೆ ಇವಾಗ ಇವ್ನ್ ಬಂದು ಚೈನಾಗ್ ಹೋಗ್ತೀನಿ ಅಂತ ಹೇಳೋದ್ರಿಂದ ಇವಳಿಗೆ ತುಂಬಾನೇ ಭಯ ಆಗುತ್ತೆ, ನಿನ್ ತರ ಅಲ್ಲ ಅಮ್ಮನ ನನ್ ಕೈಲಿ ನೋಡ್ಕೊಳಕ್ ಆಗಲ್ಲ ಕಣೋ, ಪ್ಲೀಸ್ ಕಣೋ ಅಂತ ಹೇಳಿ ತುಂಬಾನೇ ಕೇಳ್ಕೊಂತಾಳೆ. ಆದ್ರೆ ಇಲ್ಲಿ ಮುಖ್ಯವಾದ ವಿಷಯ ಏನಂತಂದ್ರೆ ಹೀರೋ ಚೈನಾಗ್ ಬರೋದಕ್ಕೆ ಒಂದು ಮುಖ್ಯ ಕಾರಣ ಅವ್ರ ತಂಗಿನೇ, ಅವಳೇ ಹೆಲ್ಪ್ ಮಾಡಿರ್ತಾಳೆ, ಇದ್ರೂ ಅಮ್ಮ ಹತ್ರ ನನ್ನೊಬ್ಬಳನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ ಅನ್ನೋ ಒಂದು ಕೋಪನೇ ಹೀರೋ ಮೇಲೆ, ಅದಕ್ಕೋಸ್ಕರ ಇವಾಗ ಅವಳು
ಸಿಂಗಾಪುರ್ ಇಂದ ಬಂದ್ಮೇಲೆ ಕೂಡ ಅವ್ರ ಅಣ್ಣಗೆ ಸರಿಯಾಗಿ ಮುಖ ಕೊಟ್ಟು ಮಾತಾಡಲ್ಲ, ಒಂಥರ ಮುಖ ಗಂಟಾಕೊಂಡೆ ಮಾತಾಡ್ತಾ ಇರ್ತಾಳೆ. ಇವಾಗ ನೈಟ್ ಊಟ ಎಲ್ಲ ಮುಗಿಸಿದ್ಮೇಲೆ ಇವ್ನ ಒಂದ್ ರೂಮ್ ಅಲ್ಲಿ ಕೂತ್ಕೊಂಡು ಚಿಕ್ಕ ವಯಸ್ಸಲ್ಲಿ ಇವ್ರ ಜೊತೆ ಫೋಟೋಸ್ ಎಲ್ಲ ತಗೊಂಡಿರ್ತಾನಲ್ವಾ ಝ್ಯಾಂಗ್ ಜೊತೆ ಮತ್ತೆ ಜಿಯಾ ಜೊತೆ, ಅದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಟಕ್ಕಂತ ಅವ್ರಮ್ಮ ಒಳಗಡೆ ಬಂದ್ಬಿಡ್ತಾರೆ. ಇವ್ನ ಆಲ್ಬಮ್ ನ ಮುಚ್ಚಿ ಸೈಡ್ ಅಲ್ಲಿ ಇಟ್ಬಿಟ್ಟು, ಅಮ್ಮ ಒಳಗಡೆ ಬರ್ಬೇಕಾದ್ರೆ ಡೋರ್ ತಟ್ಕೊಂಡ್ ಬರಲ್ವಾ ಅಂತ ಕೇಳಿದಾಗ, ಅದೆಲ್ಲ ಬಿಡೋ ಪರವಾಗಿಲ್ಲ, ನೀನೇನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ, ಏನಿಲ್ಲ ಅಮ್ಮ ಸುಮ್ನೆ ಹಿಂಗೆ ಕೂತಿದ್ದೆ, ನೀವು ಬರುವಾಗ ಡೋರ್ ತಟ್ಕೊಂಡ್ ಬನ್ನಿ ಇನ್ಮೇಲೆ ಅಂತ ಹೇಳ್ತಾನೆ. ಆದ್ರೆ ಇವ್ನ ಇತರ ಸ್ವಲ್ಪ ಗಾಬರಿಯಿಂದ ಮಾತಾಡೋದ್ರಿಂದ ಪ್ಲಸ್ ಅವ್ನ್ ನಡ್ಕೊಳ್ಳೋದೆಲ್ಲ ನೋಡಿದ್ರೆ ಅವ್ರ ಅಮ್ಮಗ್ ಚೆನ್ನಾಗಿ ಗೊತ್ತಾಗ್ತಿದೆ ಅವ್ನ್ ಬಂದು ಆಲ್ಬಮ್ ನನ್ನೇ ನೋಡ್ತಾ ಇದ್ದ ಅಂತ. ಸೊ ಅವ್ರೇನು ಮಾತಾಡಲ್ಲ, ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಡೇ ಹೀರೋಗ್ ಏನಾಗುತ್ತೆ ಅಂತ ಗೊತ್ತಿಲ್ವಲ್ಲ, ಪಾಪ ಅವ್ನ್ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಅವ್ನ್ ಪಾಡ್ಗ ಅವ್ನ್ ಮನೆ ಒಳಗಡೆ ಬರ್ತಾನೆ. ಆದ್ರೆ ಅವ್ರ ತಂಗಿ ಮಾತ್ರ ತುಂಬಾ ಬೈವಾಗಿ ಡೋರ್ ಹತ್ರ ನಿಂತಿರ್ತಾಳೆ. ಇವ್ನ್ ಕೂಡ ಬಂದವನು ಆಸ್ ಯೂಶುವಲ್ ಶೂ ಎಲ್ಲ ಬಿಚ್ಬಿಟ್ಟು ಅದನ್ನ ರ್ಯಾಕ್ ಅಲ್ಲಿ ಇಡ್ಬೇಕು ಅಂತ ನೋಡಿದ್ರೆ, ಆ ರ್ಯಾಕ್ ಅಲ್ಲಿ ಜಿಯಾ ತಗೋಟಿರೋ ಶೂ ಇರೋದಿಲ್ಲ. ಅವನು ಸಿಂಗಾಪುರ್ಗೆ ಬರ್ಬೇಕು ಅಂತಂದಾಗ ಅವಳು ತಗೋಟಿರ್ತಾಳಲ್ಲ, ಆ ಶೂ ಇಲ್ಲ. ಇವನು ಏನಿದು ನನ್ ಶೂ ಇಲ್ಲಿ ಕಾಣಿಸ್ತಾ ಇಲ್ಲ, ಏನಾಯ್ತು ಅಂತ ಹೇಳಿದಾಗ ಅವ್ರ ಅಮ್ಮದ ವಾಯ್ಸ್ ಕೇಳಿಸುತ್ತೆ, ಲಿಂಗ್ ನಾನೇ ಆ ಶೂನ ಎತ್ತಿ ಗಾರ್ಬೇಜ್ ಅಲ್ಲಿ ಬಿಸಾಕ್ಬಿಟ್ಟೆ, ಅದು ತುಂಬಾ ಹಳೇದಾಗಿತ್ತಲ್ವಾ, ಅದಕ್ಕೆ ನಾನು ನಿನ್ಗೆ ಹೊಸ ಶೂ ತಗೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟೇ ಇವ್ನ್ಗೆ ಸಖತ್ ಕೋಪ ಬರುತ್ತೆ. ಆದ್ರೂ ಏನು ಮಾತಾಡಲ್ಲ, ಕಂಟ್ರೋಲ್ ಮಾಡ್ಕೊಂಡು ಒಳಗಡೆ ಹೋಗೋಷ್ಟ್ರಲ್ಲಿ ಅವ್ರಮ್ಮ ಅವ್ನ ಆಲ್ಬಮ್ ಅಲ್ಲಿರೋ ಎಲ್ಲಾ ಫೋಟೋಸ್ ಎತ್ಕೊಂಡು ಕಟ್ ಮಾಡ್ತಾ ಇರ್ತಾರೆ. ಇವ್ನ್ಗೆ ಇನ್ನಷ್ಟು ಕೋಪ ಬರುತ್ತೆ. ಅಮ್ಮ ಏನ್ ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲ ಗೊತ್ತಿದ್ದನ್ನೇ ಮಾಡ್ತಾ ಇದ್ದೀರಾ ಅಂದಾಗ ಅವ್ರಮ್ಮ ಮತ್ತೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಾನು ಏನಂತ ಪಾಪ ಮಾಡ್ದೆ ಅಂತ ನಿಮ್ಮಿಬ್ಬರಿಗೂ ನಾನಂದ್ರೆ ಇಷ್ಟ ಆಗಲ್ಲ, ನಿನ್ ತಂಗಿ ಅವರಪ್ಪ ಸತ್ತಾಗ್ಲಿ ಆಕ್ಸಿಡೆಂಟ್ ಅಲ್ಲಿ, ನಾನು ಸತ್ತೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಈ ತರ ಎಲ್ಲ ನಿಮ್ ಹತ್ರ ನಿಷ್ಠೂರ ಆಗೋ ಕೆಲಸ ಇರ್ತಾ ಇರ್ಲಿಲ್ವಲ್ಲ, ನಾನು ಎಷ್ಟೇ ಚೆನ್ನಾಗಿ ನಿಮ್ನ ನೋಡ್ಕೋಬೇಕಂದ್ರೆ ಕೂಡ ನೀವ್ಯಾಕ್ ನನ್ನ ದೂರ ಇಡ್ತಾ ಇದ್ದೀರಾ ಅಂತ ತುಂಬಾ ಓವರ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದ್ರು ಅವ್ನ ಕೈಲಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ, ಒಂಥರ ಅವ್ನಿಗೆ ತುಂಬಾನೇ ಸ್ಟ್ರೆಸ್ ಆಗುತ್ತೆ. ಒಂಥರ ಇವ್ರ ಈ ತರ ಮಾತಾಡೋ ಪ್ರತಿ ಕ್ಷಣ ಅವ್ನಿಗೆ ಒಂಥರ ಮೆಂಟಲ್ ಟಾರ್ಚರ್ ತರ ಅನಿಸ್ತಾ ಇರುತ್ತೆ. ಅಷ್ಟೇ ಅವ್ನ ಸಿಸರ್ ನಲ್ಲಿ ಇಟ್ಬಿಟ್ಟು ಅಲ್ಲಿಂದ ಬೇಗ ಹೋಗ್ತಾನೆ ಶೂನ ಎತ್ಕೋಬೇಕು ಅಂತ. ಅವ್ನಿಗೆ ಪಾಪ ಶೂ ಅಂದ್ರೆ ತುಂಬಾನೇ ಸ್ಪೆಷಲ್, ಅದನ್ನ ಎತ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಡೋರ್ ಓಪನ್ ಮಾಡ್ಕೊಂಡು ಹಂಗೆ ತರ ಅಂತ ಓಡೋಗ್ತಾನೆ. ಹಿಂದ್ಗಡೆನೆ ಅವ್ರ ತಂಗಿ ಕೂಡ ಓಡ್ ಬಂದು, ಅಣ್ಣ ಒಂದ್ ನಿಮಿಷ ಇರೋಣ, ಯಾಕಣ್ಣ ಇವಾಗ ಹತ್ರ ಹೋಗ್ತಾ ಇದೀಯಾ, ಸ್ವಲ್ಪ ರಿಲ್ಯಾಕ್ಸ್ ಆಗು, ಅಮ್ಮ ಶೂ ಎತ್ತಿ ಬಿಸಾಕ್ದಾಗ್ಲೇ ನನ್ಗೆ ಗೊತ್ತಾಯ್ತು ಆ ಶೂ ಅಂದ್ರೆ ನಿನ್ಗೆ ಎಷ್ಟು ಇಷ್ಟ ಅಂತ, ಅದಕ್ಕೆ ನಾನು ಅದನ್ನ ಎತ್ಕೊಂಡು ನನ್ನ ಸ್ಕೂಲ್ ಬ್ಯಾಗ್ ಅಲ್ಲಿ ಬಚ್ಚಿಟ್ಟಿದೀನಿ, ಆ ಶೂ ಸೇಫ್ ಆಗಿದೆ ಅಂತ ಹೇಳಿದ್ಮೇಲೆ ಇವಾಗ ಅವ್ನಿಗೆ ಪ್ರಾಣ ವಾಪಸ್ ಬರ್ತಾ ಇದೆ. ಇದ್ರೂ ಅವ್ನಿಗೆ ತುಂಬಾನೇ ಸ್ಟ್ರೆಸ್ ಆಗಿ ಫೀಲ್ ಆಗ್ತಾ ಇರೋದ್ರಿಂದ ಓಡೋಗಿ ಟೆರೆಸ್ ಬಾಗ್ಲ ಹಾಕೊಂಡು ಆ ಕಡೆ ನಿಂತ್ಕೊಂಡು ತುಂಬಾ ಜೋರಾಗಿ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾನೆ. ಅವ್ರ ತಂಗಿ ಕೂಡ ಈ ಕಡೆಯಿಂದ ಡೋರ್ ತಡ್ತಾನೆ ಇರ್ತಾಳೆ, ಅಣ್ಣ ಬಂದ್ಬಿಡೋಣ ಹೊರಗಡೆ, ಫೀಲ್ ಆಗ್ಬೇಡ ಅಣ್ಣ, ನೀನ್ ಹತ್ರ ನನ್ಗೂ ಅಳು ಬರುತ್ತೆ ಅಂತ. ಪಾಪ ಅವ್ರ ಅಣ್ಣಗೋಸ್ಕರ ಇವಳು ಕೂಡ ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಇವಾಗ ಇದನ್ನ ಅಲ್ಲ ಅವ್ರ ಹತ್ರ ಎಲ್ಲ ಹೇಳ್ಬಿಟ್ಮೇಲೆ ಇವಳು ಬಂದು ಸಪರೇಟ್ ಆಗಿ ಕುತ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಆಗ ಝ್ಯಾಂಗ್ ಕೂಡ ಬಂದ್ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಾನೆ, ಇಲ್ಲಿ ನೋಡು ಆರೆಂಜ್, ನೀನ್ ಬಂದು ತುಂಬಾ ಒಳ್ಳೆ ಹುಡುಗಿ, ತುಂಬಾನೇ ಸಾಫ್ಟ್ ಕಾರ್ನ್ ಇರೋ ಹುಡುಗಿ ಅಂತ ನನಗೆ ಚೆನ್ನಾಗಿ ಗೊತ್ತು, ಇದ್ರೂ ನಿನ್ ಮನ್ಸಲ್ಲಿ ಇರೋದನ್ನ ಅವಾಗದವಾಗ ನೀನ್ ಹೇಳ್ಕೋಬಹುದಲ್ವಾ, ಮನ್ಸಲ್ಲಿ ಒಂದನ್ನ ಇಟ್ಕೊಂಡು ಹೊರಗಡೆ ಏನಕ್ಕೆ ಎಲ್ಲರ ಹತ್ರ ಇಷ್ಟು ಹಾರ್ಶ್ ಆಗಿ ನಡ್ಕೊಳ್ತೀಯ, ಅದರಿಂದ ನೀನ್ ಪಕ್ಕದಲ್ಲಿರೋರ್ಗೆ ಕೂಡ ತುಂಬಾನೇ ಹರ್ಟ್ ಆಗುತ್ತಲ್ವಾ, ಆತರ ಎಲ್ಲ ಇರ್ಬೇಡ ಇನ್ಮೇಲೆ ಅಂತಂದಾಗ ಅವಳಂತಾಳೆ, ನಾನು ಹೆಂಗಿದ್ರೆ ಏನು, ನನ್ನ ನೋಡಿದ್ರೆ ಯಾರಿಗೂ ಇಷ್ಟ ಇಲ್ಲ ತಾನೆ, ಮುಖ್ಯವಾಗಿ ನಮ್ಮ ಅಣ್ಣಗೆ ಮತ್ತೆ ಜಿಯಾಗೆ ನಾನಂದ್ರೆ ಇಷ್ಟನೇ ಆಗೋದಿಲ್ವಲ್ಲ ಅಂದಾಗ ಝ್ಯಾಂಗ್ ಹೇಳ್ತಾನೆ, ಯಾಕೆ ಇಷ್ಟ ಆಗಲ್ಲ, ನೀನ್ ಯಾಕೆ ಹತ್ರ ಅನ್ಕೊಳ್ತೀಯ ಅಂದಾಗ ಇವಳಂತಾಳೆ, ಇಲ್ಲ ನಮ್ಮ ಅಣ್ಣ ಅವ್ನ್ ಗ್ರಾಜುಯೇಷನ್ ಮುಗಿಸಿದ್ಮೇಲೆ ಚೈನಾಗ್ ಬರ್ದೇ ಇರೋದಕ್ಕೆ ನಾನ್ ಕೂಡ ಒಂದು ಕಾರಣನೇ ಅಲ್ವಾ, ಅವಾಗ ನನ್ಗೆ ನಮ್ಮಮ್ಮ ಜೊತೆ ಒಬ್ಳೆ ಇರ್ಬೇಕಂದ್ರೆ ತುಂಬಾ ಭಯ ಆಗ್ತಾ ಇತ್ತು, ನನ್ನ ಅಣ್ಣನ ಅಷ್ಟು ಕೇಳ್ಕೊಳ್ತಾ ಇದ್ದೆ, ಅಣ್ಣ ದಯವಿಟ್ಟು ನನ್ನ ಬಿಟ್ಬಿಟ್ಟು ಹೋಗ್ಬೇಡ ಅಣ್ಣ, ನನ್ನ ಅಮ್ಮ ಜೊತೆ ಇರಲ್ಲ ಅಂತ. ನನ್ಗೋಸ್ಕರನೇ ಅವ್ನ್ ಬಂದು ಸಿಂಗಾಪುರ್ ಅಲ್ಲೇ ನಮ್ ಜೊತೆ ಇದ್ದ, ಆದ್ರೆ ಪ್ರತಿ ಕ್ಷಣ ಅವ್ನ್ ನನ್ ಜೊತೆ ನಗ್ನಗ್ತಾ ಮಾತಾಡ್ತಾ ಇರ್ಬೇಕಾದ್ರೆ ನನ್ನಲ್ಲಿ ಏನೋ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇತ್ತು, ನನ್ನಿಂದನೇ ನಮ್ಮ ಅಣ್ಣ ಇತ್ರ ಕಷ್ಟ ಪಡ್ತಾ ಇದಾನ ಅಂತ, ಅದರಿಂದನೇ ನಾನು ಅವನ ಹತ್ರ ಅಷ್ಟು ಮುಖ ಕೊಟ್ಟು ಮಾತಾಡ್ತಾ ಇರ್ಲಿಲ್ಲ, ಅದರಿಂದನೇ ನಾನು ಆತರ ಆಗ್ಬಿಟ್ಟೆ. ಆದ್ರೆ ಒಂದ್ ಸ್ಟೇಜಿಗೆ ನಾನು ಅನ್ಕೊಂಡೆ ನಮ್ಮಮ್ಮ ತರ ಮಾತ್ರ ನಾನು ಆಗ್ಬಿಡ್ಬಾರ್ದು ಅಂತ, ಆದ್ರೆ ವಿಧಿ ನೋಡು ನಮ್ಮಮ್ಮ ಜೊತೆನೆ ಇರೋದ್ರಿಂದ ನಾನ್ ಕೂಡ ಇವಾಗ ನಮ್ಮಮ್ಮ ತರನೇ ಆಡಕ್ಕೆ ಶುರು ಮಾಡ್ಬಿಟ್ಟಿದ್ದೀನಲ್ಲ ಅಂತಂದಾಗ ಝ್ಯಾಂಗ್ ಹೇಳ್ತಾನೆ, ಇಲ್ಲಿ ನೋಡು ಆರೆಂಜ್, ನೀನ್ ಅನ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ನಿಮ್ಮಮ್ಮ ಜೊತೆ ನೀನ್ ಬೆಳೆದಿರೋ ವಾತಾವರಣ ಆತರ ಇರೋದ್ರಿಂದ ನೀನ್ ಕೂಡ ಆತರ ಆಗಿದ್ಯಾ ಅಂತ, ಬಟ್ ನಿನ್ ಮನ್ಸಿಂದ ನೀನ್ ನೋಡು ನೀನ್ ಆತರ ಅಲ್ಲ, ನೀನ್ ತುಂಬಾನೇ ಒಳ್ಳೆ ಹುಡುಗಿ, ನಿನ್ನಲ್ಲೂ ಒಂದು ಸಾಫ್ಟ್ ಕಾರ್ನರ್ ಇದೆ. ನಿಮ್ ಅಣ್ಣ ನಿನ್ನ ಚೈನಾ ಎಲ್ಲ ಬಿಟ್ಬಿಟ್ಟು ಬರ್ಬೇಕಾದ್ರೆ ನಿಮ್ ಅಣ್ಣಗ್ ಚೆನ್ನಾಗೇ ಗೊತ್ತು, ನಿನ್ಗೆ ಅಮ್ಮಮ್ಮ ಅಂದ್ರೆ 14 ಇಂದ 15 ಇಯರ್ಸ್ ಇರತ್ತೆ ಅಷ್ಟೇ ಅಲ್ವಾ, ಆ ಟೈಮಲ್ಲಿ ನಿನ್ ಮೆಂಟಾಲಿಟಿ ಹೆಂಗಿರುತ್ತೆ, ನೀನ್ ಏನೆಲ್ಲ ಯೋಚನೆ ಮಾಡ್ತಿ ಅಂತ ನಿಮ್ ಅಣ್ಣಗ್ ಚೆನ್ನಾಗೇ ಗೊತ್ತು, ನಿಮ್ ಅಣ್ಣಗೆ ನಿನ್ ಮೇಲೆ ಏನು ಕೋಪ ಇಲ್ಲ ಆರೆಂಜ್, ನೀನ್ ಅದ್ರ ಬಗ್ಗೆ ಎಲ್ಲ ನೆನ್ಸ್ಕೋಬೇಡ, ಫೀಲ್ ಮಾಡ್ಬೇಡ ಅಂತ ಅವಳಿಗೆ ಸ್ವಲ್ಪ ಸಮಾಧಾನ ಆಗೋ ತರ ಮಾತಾಡ್ತಾನೆ. ಅದಕ್ಕೆ ಅವಳು ಅಂತಾಳೆ, ಸರಿ ನಮ್ಮ ಅಣ್ಣ ಕತೆ ಬಿಡು, ಆದ್ರೆ ಜಿಯಾಗೆ ನಾನಂದ್ರೆ ಇಷ್ಟ ಇಲ್ವಲ್ಲ ಅಂತಂದಾಗ ಇವನಂತಾನೆ, ಯಾಕೆ ಇಷ್ಟ ಇಲ್ಲ, ಅವಳಿಗೂ ನೀನಂದ್ರೆ ಇಷ್ಟಾನೆ ಅಂತ ಹೇಳ್ತಾನೆ. ಅದಕ್ಕೆ ಇವಳು ಹಂಗಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ತಾಳೆ, ಅದಕ್ ಮೇಲೆ ಏನು ಹೇಳಲ್ಲ. ಅದಕ್ಕೆ ಝ್ಯಾಂಗ್ ಹೇಳ್ತಾನೆ, ಏನೀಗ ಚಿಕ್ಕ ವಯಸ್ಸಲ್ಲಿ ನೀನೇ ಕಾಲೆಡ್ವಿ ಕೆಳಗಡೆ ಬಿದ್ದಿದ್ದು, ಆದ್ರೆ ಎಲ್ಲರ ಹತ್ರ ಜೇನೆ ನಿನ್ನ ತಳ್ಳು ಬಿಟ್ಲು ಅಂತ ಹೇಳಿ ಸುಳ್ಳು ಹೇಳ್ದೆ ಅಲ್ವಾ, ಅದರಿಂದ ನಾನು ತರ ಅಂದಾಗ ಅವಳು ಕೂಡ ಹಂಗೆ ಸೈಲೆಂಟ್ ಆಗಿರೋದಕ್ಕೆ ನೋಡ್ಬಿಟ್ಟು ಇವನಂತಾನೆ, ನನಗ್ ಚೆನ್ನಾಗೇ ಗೊತ್ತು ಅವಾಗ ಏನಾಯ್ತು, ನಿನಗ್ ಮಾತ್ರ ಅಲ್ಲ ಎಲ್ಲಾರ್ಗೂ ಗೊತ್ತು, ಆದ್ರೆ ಜಿಯಾ ಇವಾಗ ನಿನ್ ತರ ಚಿಕ್ಕವಳಲ್ಲ, ಅವಳು ದೊಡ್ಡವಳು, ಅವಳ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಅವಾಗದವಾಗ ಏನಾದ್ರು ಕೇಳ್ಬೇಕಂದ್ರೆ ಕೇಳ್ಬಿಡ್ತಾಳೆ. ಸೊ ನಿನ್ ಮೇಲೆ ಅವಳಿಗೇನು ಕೋಪ ಇರೋದಿಲ್ಲ. ನಿನ್ಗೆ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಅವಳ ಆ ವಿಷಯನೆಲ್ಲ ಇವಾಗೋ ಮರ್ತೋಗಿರ್ತಾಳೆ, ಅದನ್ನ ನೆನ್ಪಲ್ ಕೂಡ ಇಟ್ಕೊಂಡಿರೋದಿಲ್ಲ. ನೀನ್ ಇನ್ನೂ ಅದೇ ವಿಷಯನ ಮನ್ಸಲ್ಲಿ ಇಟ್ಕೊಂಡು ಗಿಲ್ಟ್ ಆಗಿ ಫೀಲ್ ಆಗ್ಬೇಡ. ಸರಿ ಈಗ ನಿನ್ ಸಮಾಧಾನಕ್ಕಾದ್ರೂ ನೀನ್ ಹೋಗ್ಬಿಟ್ಟು ಅವಳ ಹತ್ರ ಒಂದ್ಸತಿ ಸಾರಿ ಕೇಳ್ಬಿಟ್ಟು ನನ್ನ ಹತ್ರ ಮಾಡ್ಬಾರ್ದಾಗಿತ್ತು ಅಂತ ಒಂದ್ ಮಾತ್ ಹೇಳ್ಬಿಡು, ನಿನಗಾಗಿ ಹಗುರ ಆಗ್ಬಿಡತ್ತೆ, ನಿನ್ನಲ್ಲಿರೋ ಗಿಲ್ಟಿನೆಸ್ ಹೊಟ್ಟೋಗುತ್ತೆ, ಸೊ ನೀನ್ ಆಮೇಲೆ ಆರಾಮಾಗಿರ್ಬೋದು ಅನ್ನೋ ತರ ಹೇಳ್ತಾನೆ. ಆತರ ಹೇಳ್ಬಿಟ್ಮೇಲೆ ಝ್ಯಾಂಗ್ಗೆ ಆಶ್ಚರ್ಯ, ನಾನು ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ತಾ ಇದೀನ, ಪರವಾಗಿಲ್ವೇ ನಾನು ಕೂಡ ದೊಡ್ಡವನಾಗ್ಬಿಟ್ಟೆ ಅಂತ ಅವನು ಹೇಳ್ಕೊಳ್ತಾ ಇರ್ತಾನೆ. ಇವಾಗ ಒಂದ್ ಕಡೆ ಅವಳನ್ನ ಸಮಾಧಾನ ಮಾಡ್ಬಿಟ್ಟು ಬಂದ್ಮೇಲೆ ಕೂಡ ಅವನಲ್ಲೇ ಒಂದು ಗೊಂದಲ ಇರುತ್ತೆ. ಅಂದ್ರೆ ಅವ್ರ ಒರಿಜಿನಲ್ ಅಪ್ಪ ಶಾ ಇರ್ತಾರಲ್ವಾ, ಅವ್ರಿಗೆ ಕಾಲ್ ಮಾಡೋಣವಾ ಬೇಡವಾ ಅಂತ, ಯಾಕಂದ್ರೆ ಇವಾಗ ಹೀರೋಯಿನ್ ಫೋಟೋ ಬೇಕೇ ಬೇಕು, ಅದ್
ಅದಿದ್ರೆ ಅವ್ರ ಕಡೆ ಏನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಕೊಳಕ್ ಆಗೋದು. ಇವಾಗ ಇವನ್ ಥಿಂಗ್ಸ್ ಎಲ್ಲ ಅವ್ರ ಹತ್ರ ಇರೋದ್ರಿಂದ ಇವ್ನ್ ಕಾಲ್ ಮಾಡ್ಲೇಬೇಕಲ್ವಾ. ಸೊ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಈ ತರ ನನ್ ಥಿಂಗ್ಸ್ ಎಲ್ಲ ನನ್ಗೆ ಬೇಕು ಅಂತ ಕೇಳಿದಾಗ ಆ ಕಡೆಯಿಂದ ಶಾಕ್ ಕೂಡ ಹೇಳ್ತಾರೆ, ಇಲ್ಲ ನೋಡಪ್ಪ ನಿಮ್ ತಾತಗೀಗ ತುಂಬಾನೇ ಮೈಯುಷರಿಲ್ಲ, ನೀನ್ ಒಂದೇ ಒಂದ್ಸತಿ ಬಂದು ನನ್ನ ಮಗನ್ ಸ್ಥಾನದಲ್ಲಿ ನಿನ್ ತಾತನ ನೋಡ್ತೀನಿ ಅಂತ ಹೇಳಿದ್ರೆ ನೀನ್ ಥಿಂಗ್ಸ್ ಎಲ್ಲ ನಾನು ಕೊಡ್ತೀನಿ ಅಂತ ಹೇಳಿದಾಗ ಇವ್ನ್ಗೂ ಬೇರೆ ವಿಧಿ ಇಲ್ಲ, ಇನ್ನು ಅವ್ನ್ಗೆ ಫೋಟೋ ಬೇಕಂದ್ರೆ ಮಾಡ್ಲೇಬೇಕಲ್ವಾ. ಸರಿ ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾನೆ. ಇನ್ನೊಂದ್ ಕಡೆ ಝ್ಯಾಂಗ್ ಅವರ ಫ್ರೆಂಡ್ ನ ತೋರಿಸ್ತಾರೆ. ಅವ್ನ್ಗೆ ಇವಾಗ ಟ್ಯಾನ್ ಮೇಲೆ ತುಂಬಾನೇ ಇಷ್ಟ ಆಗ್ಬಿಟ್ಟಿರತ್ತೆ, ಆಲ್ಮೋಸ್ಟ್ ಲವ್ವೇ ಆಗ್ಬಿಟ್ಟಿರತ್ತೆ. ರಿಯಾನ ನೋಡಿದ ತಕ್ಷಣ ಅವ್ನು ಇಷ್ಟಪಟ್ಟ, ಆದ್ರೆ ಅವ್ರಿಬ್ಬರ ಮಧ್ಯೆ ಒಂದು ಕನೆಕ್ಷನ್ ಕ್ರಿಯೇಟ್ ಆಗ್ಲಿಲ್ಲ, ಅವ್ರ ಮಧ್ಯೆ ಒಂದು ರಿಲೇಶನ್ಶಿಪ್ ಯಾವ ತರನು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ಲಿಲ್ಲ. ಆದ್ರೆ ಟ್ಯಾನ್ ನ ಇವ್ನ್ ಬಂದು ತುಂಬಾ ಸತಿ ನೋಡಿದಾನೆ, ಅವಳ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಇವಾಗ ಅವಳಲ್ಲಿರೋ ಆ ಕ್ಯೂಟ್ನೆಸ್, ಅವಳು ನಡ್ಕೊಳ್ಳೋ ರೀತಿ ಎಲ್ಲ ಅವ್ನಿಗೆ ತುಂಬಾನೇ ಇಷ್ಟ ಆಗುತ್ತೆ. ಅದರಿಂದ ಇವತ್ತು ಅವನು ಅವಳ ಆಫೀಸ್ ಹತ್ರ ಬಂದ್ಬಿಟ್ಟಿರ್ತಾನೆ ಅವಳನ್ನ ಪಿಕಪ್ ಮಾಡೋದಕ್ಕೆ ಅಂತ. ಅವಳಿಗಂತೂ ಇವನ್ನ ನೋಡಿ ಫುಲ್ ಖುಷಿ ಆಗುತ್ತೆ. ಏನಿದು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ ಅಂದಾಗ, ಏನಿಲ್ಲ ಅಮ್ಮ ನಿಮ್ಮನ್ನ ಡಿನ್ನರ್ ಗೆ ಕರ್ಕೊಂಡು ಹೋಗಕ್ ಕೇಳಿದ್ರು, ಅದಕ್ಕೆ ಬಂದೆ ಅಂದಾಗ ಇವಳು ಅಂತಾಳೆ, ಚಾಚಾ ನನ್ಗೆ ಡಿನ್ನರ್ ಎಲ್ಲ ಏನು ಬೇಡ, ನಾನ್ ಜಸ್ಟ್ ಒಂದು ಹೆಲ್ಪಿಂಗ್ ನೇಚರಿಂದ ಅದನ್ನ ಮಾಡದ್ನೆ ಹೊರತು ನೀವ್ ಇದನ್ನ ಮಾಡ್ತೀರಾ ಅಂತಲ್ಲ, ನಿಮ್ಮ ಹತ್ರದಿಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದಾಗ ಅವ್ನ್ ಟಕ್ಕಂತೀರಿ ಟಿಕೆಟ್ ನ ಎತ್ತಿ ತೋರಿಸ್ತಾನೆ. ಏನಂದ್ರೆ ಟ್ಯಾನ್ ಬಂದು ಸ್ಟೇಜ್ ಡ್ರಾಮಾಸು ಥಿಯೇಟರ್ಸ್ ಗೆ ಹೋಗಿ ಮೂವಿ ನೋಡೋದಂದ್ರೆ ತುಂಬಾನೇ ಇಷ್ಟ. ಸೊ ಆತರ ಟಿಕೆಟ್ಸ್ ನ ತಗೊಂಬಂದಿದ ತಕ್ಷಣ ಇವಳಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಇವಳೆ ಕಾರ್ ಹತ್ ಕೂತ್ಕೊಂಡು ಸರಿ ನಡಿ ಹಂಗಾರೆ ಫಸ್ಟ್ ಅಲ್ಲಿಗೆ ಹೋಗೋಣ, ಆದ್ರೆ ಫಸ್ಟ್ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ಥಿಯೇಟರ್ ಡ್ರಾಮಾ ನೋಡಕ್ ಹೋಗೋಣ, ಆದ್ರೆ ಡಿನ್ನರ್ ಗೆ ನಾನೇ ಪೇ ಮಾಡೋದು ಅಂತ ಹೇಳಿ ಇಬ್ರಂಗೆ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಈಗ ಹಂಗೆ ಡಿನ್ನರ್ ತಿಂತಾ ಇರ್ಬೇಕಾದ್ರೂ ಅಷ್ಟೇ ಟ್ಯಾನ್ ಬಂದು ಬರೀ ಥಿಯೇಟರ್ ಡ್ರಾಮಾಸು ಮೂವೀಸು ಹಂಗೆ ಹಿಂಗೆ ಅಂತ ಬರೀ ಅದ್ರ ಬಗ್ಗೆನೆ ಮಾತಾಡ್ತಾ ಇರ್ತಾಳೆ. ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವಳ ಮುಖ ಹಂಗೆ ಒಂದು 1000 ವಾಟ್ಸ್ ಬಲ್ಬ್ ತರ ಉರಿತಾ ಇರುತ್ತೆ. ಇವ್ನ್ ಗಮನಿಸ್ಬಿಟ್ಟು ಕೇಳ್ತಾನೆ, ಹೌದು ನಿನ್ಗೆ ಇದ್ರಲ್ಲೇ ತಾನೇ ತುಂಬಾನೇ ಇಂಟ್ರೆಸ್ಟ್, ನೀನ್ ಆ ಥಿಯೇಟರ್ ಬಗ್ಗೆ ಆ ಡ್ರಾಮಾಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ನೀನ್ ಹಂಗೆ ಒಂದು ಚಿಕ್ಕ ಹುಡುಗಿ ತರ ಆಗ್ಬಿಡ್ತೀಯ, ನಿನ್ನಲ್ಲಿ ಅಷ್ಟು ಸಂತೋಷ ಇದೆ, ನೀನ್ ಅದನ್ನ ಅಷ್ಟು ಮನ್ಸಾರೆ ಫೀಲ್ ಮಾಡಿ ಮಾತಾಡ್ತೀಯ, ಮತ್ತೇನಕ್ ನೀನ್ ಅದನ್ನ ಬಿಟ್ಬಿಟ್ಟೆ ಅಂತಂದಾಗ ಇವಳು ಅಂತಾಳೆ, ನಾನೆಲ್ಲಿ ಬಿಟ್ಟೆ, ಆದ್ರೆ ಜೀವನಕ್ಕೆ ದುಡ್ಡೆಲ್ಲ ಅವಶ್ಯಕತೆ ಇದೆ ಅಲ್ವಾ, ಮ್ಯೂಸಿಯಂ ಕೆಲಸ ಕೂಡ ಪರವಾಗಿಲ್ಲ ಆರಾಮಾಗಿ ಮಾಡ್ಬೋದು, ಒಂದು ಸ್ಟೇಬಲ್ ಆದ ಕೆಲಸನೇ ಅಂತ ಹೇಳ್ತಾಳೆ. ಅದಕ್ಕೆ ಇವ್ನು ಅಂತಾನೆ, ನೋಡು ಮ್ಯೂಸಿಯಂ ಬಗ್ಗೆ ಕೆಲ್ಸದ ಬಗ್ಗೆ ಮಾತಾಡುವಾಗ ನಿನ್ ಮುಖ ಸ್ವಲ್ಪ ಡಲ್ ಆಗುತ್ತೆ, ಅದೇ ಈ ಆಕ್ಟಿಂಗು ಥಿಯೇಟರ್ ಡ್ರಾಮಾ ಅಂತೆಲ್ಲ ಮಾತಾಡ್ಬೇಕಾದ್ರೆ ನಿನ್ನಲ್ಲಿ ಅಷ್ಟೊಂದು ಬ್ರೈಟ್ನೆಸ್ ಕಾಣ್ತಾ ಇದೆ, ನೀನ್ ಸ್ವಲ್ಪ ಪ್ರಯತ್ನ ಪಡ್ಬೋದಲ್ವಾ ಹೀರೋಯಿನ್ ಆಗೋದಕ್ಕೆ ಅಂತಂದಾಗ ಇವಳು ಅಂತಾಳೆ, ಸುಮ್ನೆ ರಪ್ಪ ನನ್ಗೆ ಅದೆಲ್ಲ ಜ್ಞಾಪಕ ಮಾಡ್ಬೇಡ, ಈಗ ತಾನೇ ಕಷ್ಟಪಟ್ಟು ಒಂದ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಇದ್ರೂನು ನನ್ಗೆ ಹೀರೋಯಿನ್ ಆಗ್ಬೇಕು ಅನ್ನೋ ಒಂದು ಆಸೆಗಿಂತ ನಾನು ಆಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಆ ಸ್ಪಾಟ್ ಲೈಟ್ಸ್ ಎಲ್ಲ ನನ್ ಮೇಲೆ ಬೀಳ್ಬೇಕು, ಎಲ್ಲರಿಗೂ ನಾನು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ನನ್ನಲ್ಲಿರೋ ಕಲೆ ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತ ಹೇಳಿ ನಾನು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೆ, ಅದೇ ನನ್ನ ಇಷ್ಟ, ಅದಕ್ಕೆ ನಾನು ಅವಾಗ ಆಕ್ಟಿಂಗ್ ಫೀಲ್ಡ್ ನ ಚೂಸ್ ಮಾಡ್ಕೊಂಡಿದ್ದು ಅಂತ ಅವಳು ಅದ್ರ ಬಗ್ಗೆನೇ ಹೇಳ್ತಾ ಇರ್ಬೇಕಾದ್ರೆ ಅವಳ ಮುಖ ಒಂಥರ ತುಂಬಾನೇ ಬ್ರೈಟ್ ಆಗಿ ತುಂಬಾನೇ ಖುಷಿಯಾಗಿ ಅನ್ಸುತ್ತಲ್ವಾ. ಇದರಿಂದನೇ ಝ್ಯಾಂಗ್ ಅವ್ರ ಫ್ರೆಂಡ್ ಚೆನ್ನಾಗಿ ಅರ್ಥ ಆಗುತ್ತೆ ಇವಳಿಗೆ ಆಕ್ಟಿಂಗ್ ಫೀಲ್ಡ್ ಅಂದ್ರೆ ತುಂಬಾನೇ ಇಷ್ಟ ಅಂತ. ಅದಾದ್ಮೇಲೆ ಹಂಗೆ ಡ್ರಾಮಾನೆಲ್ಲ ನೋಡ್ಕೊಂಡು ಮುಗಿಸಿ ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಟ್ಯಾನ್ ಕೇಳ್ತಾಳೆ, ಹೌದು ನನ್ಗೋಸ್ಕರ ಏನಕ್ಕೆ ನೀನ್ ಇಷ್ಟೆಲ್ಲ ಮಾಡ್ತಾ ಇದೀಯಾ, ಒಂದ್ ವೇಳೆ ರಿಯಾನ್ ಏನಾದ್ರು ನಿನ್ಗೆ ಸೆಟ್ ಮಾಡ್ಬಿಡ್ಬೇಕು ಅಂತ ಏನಾದ್ರು ನನ್ನ ಹತ್ರ ಕಾಳಾಕಕ್ ಬಂದಿದ್ಯಾ ಅಂತ ಕೇಳಿದಾಗ ಝ್ಯಾಂಗ್ ಅವ್ರ ಫ್ರೆಂಡ್ ಹೇಳ್ತಾನೆ, ಚಾಚೆ ಆತರ ಎಲ್ಲ ಏನಿಲ್ಲ, ರಿಯಾ ಮೇಲೆ ಬಂದಿದ್ದು ನನ್ಗೊಂದು ಕ್ರಶ್, ಅದು ಬಿಟ್ರೆ ಬೇರೆ ಏನು ಫೀಲಿಂಗ್ಸ್ ಇಲ್ಲ ಅಂತಂದಾಗ ಟ್ಯಾನ್ ಹೇಳ್ತಾಳೆ, ಹೌದೌದು ಕ್ರಶ್ ಫೀಲಿಂಗ್ ಬಂದ್ರೆ ಹೆಂಗಿರತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತು, ಒಬ್ಬರ ಮೇಲೆ ಕ್ರಶ್ ಬಂದಾಗ ತುಂಬಾ ದೂರದಿಂದ ನೋಡ್ತಾ ಇದ್ರೆ ಒಂಥರ ಒಳಗಡೆ ಬಟರ್ಫ್ಲೈಸ್ ಆಡ್ತಾ ಇರುತ್ತೆ, ಆಹಾ ನಮ್ಗೆ ಇಷ್ಟಪಟ್ಟಿರೋರು ನನ್ ಮುಂದೆ ನಿಂತಿದ್ದಾರ ಅನ್ನೋ ತರ, ಅದ್ರ ಜೊತೆ ಇರ್ತಾ ಮಾತಾಡ್ತಾ ಅದ್ರ ಒಂದು ಫೀಲಿಂಗೇ ಬರೋದಿಲ್ಲ, ಒಂಥರ ಕ್ಯಾಶುವಲ್ ಫ್ರೆಂಡ್ ತರ ಅನ್ನಿಸ್ಬಿಡ್ತಾರೆ. ಇವಾಗ ನೋಡು ನಾನ್ ಕೂಡ ನಿನ್ನ ಅವಾಗ ತುಂಬಾನೇ ಇಷ್ಟಪಟ್ಟೆ, ಅವಾಗ ದೂರದಿಂದ ನೋಡ್ಬೇಕಾದ್ರೆ ನನಗೆ ಹಂಗೆ ಆಹಾ ಓಹೋ ಅಂತ ಇರ್ತಾ ಇತ್ತು, ಆದ್ರೆ ಇವಾಗ ಕ್ಯಾಶುವಲ್ ಯಾವಾಗ ನಿನ್ನ ಮೀಟ್ ಮಾಡ್ತೀನಿ ಮಾತಾಡ್ತೀನಿ, ಇವಾಗ ನಿನ್ ಜೊತೆ ಇರೋದ್ರಿಂದ ನಂಗೆ ಆತರ ಫೀಲಿಂಗೇ ಇಲ್ಲ, ನೀನ ಒಂದು ಫ್ರೆಂಡ್ ತರ ನೋಡ್ತಾ ಇದೀನಿ ಅಂತ ಹೇಳ್ಬಿಡ್ತಾಳ. ಅದರಿಂದ ಅವ್ನ ಮುಖ ಫುಲ್ ಡಲ್ ಆಗ್ಬಿಡುತ್ತೆ. ನಾನೇ ನಿನ್ ಬೆಸ್ಟ್ ಫ್ರೆಂಡ್ ಅಲ್ಲ, ನಾನ್ ಝ್ಯಾಂಗ್ ಫ್ರೆಂಡ್ ಆಗಿದ್ರೆ ಸಾಕು ಅಂತ ಅವ್ನು ಹೇಳ್ತಾನ. ಅದಕ್ಕೆ ಇವಳು ಅಂತಾಳೆ, ಏನು ನೀನ್ ಝ್ಯಾಂಗ್ಗೆ ಫ್ರೆಂಡಾ, ನೀನಲ್ಲ ಲಿಂಗೆ ಝ್ಯಾಂಗ್ಗೆ ಬೆಸ್ಟ್ ಫ್ರೆಂಡ್ ಅಂತಂದಾಗ ಇವನ್ ಅಂತಾನೆ, ಏನು ಲಿಂಗ್ ಝ್ಯಾಂಗ್ಗೆ ಬೆಸ್ಟ್ ಫ್ರೆಂಡಾ, ಲಿಂಗ್ ಬಂದು ಝ್ಯಾಂಗ್ಗೆ ಒಂದು ಫ್ಯಾಮಿಲಿ ತರ, ನಾನೇ ಅವ್ನಿಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದಾಗ ಟ್ಯಾನ್ ಹೇಳ್ತಾಳೆ, ಏನು ಫ್ಯಾಮಿಲಿ ತರನ ನನ್ಗೆ ಅರ್ಥ ಆಗಿಲ್ಲ ಅಂದಾಗ ಇವನ್ ಹೇಳ್ತಾನೆ, ಅದು ನಿನ್ಗೆ ಅರ್ಥ ಆಗೋ ವಯಸ್ಸಲ್ಲ, ಇನ್ನು ಅರ್ಥ ಆಗಕ್ಕೆ ಟೈಮ್ ಇದೆ ಅಂತ. ಇವಳು ಹೇಳ್ತಾಳೆ, ಅದೆಲ್ಲ ಟೈಮ್ ಬರುತ್ತೆ, ಸರಿ ನಾನೊಂದ್ ಕ್ವಶನ್ ಕೇಳ್ತೀನಿ, ಈಗ ಲಿಂಗು ಮತ್ತೆ ನೀನ್ ಇಬ್ರು ನೀರಲ್ಲಿ ಬಿದ್ದೋಗ್ಬಿಟ್ರಿ ಅಂತ ಇಟ್ಕೋ, ಅವಾಗ ಝ್ಯಾಂಗ್ ಯಾರನ್ನ ಕಾಪಾಡ್ತಾನೆ ಅಂತಂದಾಗ ಇವನಂಗೆ ಮುಖ ತಿರ್ಗಿಸ್ಕೊಂಡು, ಯಾರೇ ನನ್ನ ಕಾಪಾಡ್ಬೇಕಾಗಿಲ್ಲ, ಆ ನೀರಲ್ಲಿ ಹಂಗೆ ಮುಳುಗ್ ಸತ್ತೋದ್ರೆ ಚೆನ್ನಾಗಿರುತ್ತೆ ಅನ್ನೋ ತರ ಹೇಳ್ತಾನ. ಟ್ಯಾನ್ಗೆ ನಗು ಬಂದ್ಬಿಡುತ್ತೆ. ಆಗ ಝ್ಯಾಂಗ್ ಅವ್ರ ಫ್ರೆಂಡ್ ಹೇಳ್ತಾನೆ, ಸರಿ ಮಾತ್ನ ಬಿಡು, ಈಗ ನಾವೊಂದು ಡ್ರಾಮಾನ ನೋಡ್ಕೊಂಡ್ ಬಂದ್ವಲ್ಲ, ಆ ಡೈರೆಕ್ಟರ್ ಬಂದು ನನ್ಗೆ ತುಂಬಾ ಕ್ಲೋಸ್ ಫ್ರೆಂಡ್, ಅವನೇ ಇಲ್ಲೇ ಇದ್ದಾನೆ, ಬರ್ತೀಯ ಹೋಗಿ ನೋಡ್ಕೊಂಡ್ ಬರೋಣ ಅಂತಂದಾಗ ಟ್ಯಾನ್ ಹೇಳ್ತಾಳೆ, ಇಲ್ಲಪ್ಪ ನನ್ಗೆ ತುಂಬಾ ಕೆಲಸ ಇದೆ, ನಾನೀಗ ಹೋಗ್ತಾ ಇದೀನಿ, ನೀನೇ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡು ಅಂದಾಗ, ಆದ್ರೆ ಇವ್ನ್ ಸ್ವಲ್ಪ ಫೋರ್ಸ್ ಮಾಡ್ತಾನೆ, ಇಲ್ಲ ಒಂದ್ 5-10 ನಿಮಿಷ ಅಷ್ಟೇ ಬಾ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ ಹಿಂಗ ಫೋರ್ಸ್ ಮಾಡಿ ಅವಳನ್ನ ಕರ್ಕೊಂಡ್ ಹೋಗ್ತಾನೆ. ಅಲ್ಲಿ ಒಳಗಡೆ ಒಂದು ಸಣ್ಣ ರಿಹರ್ಸಲ್ ಒಂದು ನಡೀತಾ ಇರುತ್ತೆ. ಇವ್ರು ಕೂಡ ಕ್ಯಾಶುವಲ್ ಆಗಿ ಹೋಗಿ ಚೇರ್ ಮೇಲೆ ಕೂತ್ಕೊಂಡಾಗ ಝ್ಯಾಂಗ್ ಅವ್ರ ಫ್ರೆಂಡ್ ಅಂತ ಹೇಳಿದ್ವಲ್ಲ, ಅವ್ನ್ ಬಂದು ಹಂಗೆ ಕ್ಯಾಶುವಲ್ ಆಗಿ ತಿರುಗಿ ನೋಡ್ತಾನೆ. ತಿರುಗಿ ನೋಡಿದ ತಕ್ಷಣ ಟ್ಯಾನ್ ಅವ್ನಿಗೆ ತುಂಬಾನೇ ಇಷ್ಟ ಆಗ್ಬಿಡ್ತಾನೆ. ಈಗ ಇವ್ರಿಬ್ಬರನ್ನ ಸಪರೇಟ್ ಆಗಿ ಕೂರ್ಸ್ಕೊಂಡ್ ಮಾತಾಡುವಾಗ ಆ ಡೈರೆಕ್ಟರ್ ಹೇಳ್ತಾನೆ, ಈ ತರ ನಾನೊಂದು ಹೊಸ ಪ್ರಾಜೆಕ್ಟ್ ನ ಮಾಡ್ತಾ ಇದ್ದೀನಿ, ಒಂದು ಹೊಸ ಸ್ಟೋರಿ ಇದೆ ನನ್ನ ಹತ್ರ, ಅದ್ರಲ್ಲಿ ಹೀರೋಗೆ ಕ್ರಶ್ ಆಗಿ ಮಾಡ್ಬೇಕಾಗಿರೋ ಹುಡುಗಿಗೆ ಈಗ ಆಕ್ಸಿಡೆಂಟ್ ಆಗಿದೆ, ಅವ್ಳಿಗೆ ಈಗ ಸದ್ಯ ಬಂದು ಮಾಡೋದಕ್ ಆಗೋದಿಲ್ಲ, ಆದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ ಕಣ್ಣು, ನಿಮ್ ಹೇರ್ ಸ್ಟೈಲು, ನಿಮ್ ಬಾಡಿ ಫಿಸಿಕಲ್ ನೋಡ್ತಾ ಇದ್ರೆ ನಾನ್ ಅನ್ಕೊಂಡಿರೋ ತರನೇ ಇದೀರಾ ನೀವು, ಅಂದ್ರೆ ಆ ಕ್ಯಾರೆಕ್ಟರ್ ಗೆ ಸೆಟ್ ಆಗೋ ಹುಡುಗಿ ತರನೇ ಇದೀರಾ, ನಿಮ್ಗೇನಾದ್ರೂ ಇಷ್ಟ ಇದ್ರೆ ಮಾಡ್ತೀರಾ ಅಂತ ಕೇಳಿದಾಗ ಇವಳಿಗೊಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಳು ಹೇಳ್ತಾಳೆ, ಇಲ್ಲ ನಾನು ಆಕ್ಟಿಂಗ್ ಎಲ್ಲ ಬಿಟ್ಟು ಆಲ್ಮೋಸ್ಟ್ 1 year ಮೇಲೇನೆ ಆಗೋಯ್ತು, ನಾನು ಈಗ ತಾನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಮತ್ತೆ ನೀವ್ ಅನ್ಕೊಂಡಿರೋ ತರ
ಕತೆ ಬರ್ಲಿಲ್ಲ ಅಂದ್ರೆ ಮೀನ್ಸ್ ಆತರ ಕ್ಯಾರೆಕ್ಟರ್ ನನ್ ಕೈಲಿ ಮಾಡಕ್ಕಾಗಿಲ್ಲ ಅಂದ್ರೆ ಔಟ್ಪುಟ್ ನನ್ ಕಡೆಯಿಂದ ಬಂದಿಲ್ಲ ಅಂದ್ರೆ ನನ್ಗೆ ಭಯ ಆಗ್ತಿದೆ ಅಂತ ಇವಳು ಸ್ವಲ್ಪ ಭಯವಾಗಿ ಹೇಳಿದಾಗ ಡೈರೆಕ್ಟರ್ ಹೇಳ್ತಾರೆ, ನೀವೇನು ಭಯ ಪಡ್ಬೇಡಿ, ನೀವು ಚೆನ್ನಾಗಿ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನ್ಗೂ ಇದೆ, ತಗೊಳ್ಳಿ ಇದು ಸ್ಟೋರಿ, ಇದನ್ನ ಒಂದ್ಸತಿ ಓದಿ, ನಿಮ್ಗೆ ಏನಾದ್ರೂ ರಿಹರ್ಸಲ್ ಮಾಡ್ಬೇಕು ಅಂತ ಅನ್ಸಿದ್ರೆ ನೀವೇ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ ನೋಡಿ, ಆಮೇಲೆ ಮಾತಾಡೋಣ ಅಂತ ಹೇಳ್ತಾರೆ. ಆ ಡೈರೆಕ್ಟರ್ ಅಲ್ಲಿಂದ ಹೊರಟೋದ್ಮೇಲೆ ಇವಳಿಗಂತೂ ಇನ್ನು ಕನ್ಫ್ಯೂಷನ್ ಅಲ್ಲೇ ಇರ್ತಾಳಲ್ವಾ. ಜ್ಯಾಂಗ್ ಫ್ರೆಂಡ್ ನ ಕೇಳ್ತಾಳೆ, ಸರಿ ಇವಾಗ ನಿಮ್ಗೇನಾದ್ರು ಅನಿಸ್ತಾ ಇದೆಯಾ ನಾನು ಕರೆಕ್ಟ್ ಆಗಿ ಮಾಡ್ಬಿಡ್ತೀನಿ ಅದನ್ನ ಅಂತಂದಾಗ ಜ್ಯಾಂಗ್ ಫ್ರೆಂಡ್ ಹೇಳ್ತಾನೆ, ಇಲ್ಲೋಡು ಟ್ಯಾನ್, ನಾನ್ ರೀಸೆಂಟ್ ಆಗಿ ಒಂದು ಬುಕ್ ಅಲ್ಲಿ ಓದ್ದೆ, ನೀನ್ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು ಅಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ನೀನ್ ಪೂರ್ತಿ ಮನ್ಸನ್ನ ಇಟ್ಟು ಅದನ್ನ ಮಾಡ್ದೆ ಅಂತ ಇಟ್ಕೊ, ನಿನ್ ಕೈಲಿ ಆಗದೆ ಇರೋ ಕೆಲಸ ಯಾವ್ದು ಇರಲ್ಲ. ಇವಾಗ್ಲೂ ಅಷ್ಟೇ, ನೀನ್ ಅನ್ಕೊಳ್ತಾ ಇದೀಯ ಆಕ್ಟಿಂಗ್ ನ ಬಿಟ್ಟು 1 year ಆಯ್ತು ನಾನ್ ಮಾಡಕ್ ಆಗಲ್ಲ ಅಂತ, ಆದ್ರೆ ನಿನ್ ಮನ್ಸಾರೆ ನಿನ್ ಮನ್ಸಿಟ್ಟು ನೀನ್ ಅದನ್ನ ಮಾಡ್ ನೋಡು, ಖಂಡಿತ ಔಟ್ಪುಟ್ ಚೆನ್ನಾಗೇ ಬರುತ್ತೆ. ಫಸ್ಟ್ ಅದಕ್ಕೆ ನಿನ್ನಲ್ಲಿ ನೀನ್ ಬಿಲೀವ್ ಮಾಡ್ಬೇಕು ಅಂತ ಅವಳಿಗೊಂದು ಕಾನ್ಫಿಡೆನ್ಸ್ ಬರೋ ತರ ಮಾತಾಡ್ತಾನ. ಆದ್ರೆ ಇವಾಗ ಇವಳಿಗೆ ಇನ್ನೊಂದು ಕನ್ಫ್ಯೂಷನ್ ಏನಂದ್ರೆ, ಈಗ ಈ ವಿಷಯ ಹೆಂಗಪ್ಪ ಅಮ್ಮ ಹತ್ರ ಹೇಳೋದು ಅಂತ. ಅವಳ ಅಮ್ಮ ಹತ್ರ ಹೇಳಿರ್ತಾಳೆ ಆಕ್ಟಿಂಗ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂತ, ಇವಾಗ ಹೆಂಗಪ್ಪ ಈ ವಿಷಯನ ಹೇಳೋದು ಅಂತ. ಇನ್ನೊಂದ್ ಕಡೆ ಈ ಆಕ್ಟಿಂಗ್ ನ ಬಿಡಕ್ಕೊಳಗೆ ಮನ್ಸ್ ಬರ್ತಾ ಇಲ್ಲ, ಇವಾಗ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ತಾಳೆ. ಇಲ್ಲಿಗೆ ಈ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲೀಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.